ಒಂದು ದಿನ ಒಬ್ಬ ವ್ಯಕ್ತಿಗೆ ಒಂದು ಕ್ಯೂಬ್ ಸಿಗುತ್ತೆ. ಆ ಕ್ಯೂಬ್ ಅನ್ನ ಅವನೇನಾದ್ರು ಜೋಡಿಸಿದ್ರೆ ಅವನು ಯೋಚನೆಯನ್ನು ಮಾಡೋಕೆ ಆಗದೆ ಇರುವಂತ ಒಂದು ಪ್ರಪಂಚಕ್ಕೆ ಹೊರಟೋಗ್ತಾನೆ. ಅದು ಯಾವ ತರ ಪ್ರಪಂಚ ಅಂತಂದ್ರೆ ಏನನ್ನ ಬೇಕಾದ್ರೂ ಕೇಳಿದ್ರು ಕೂಡ ಕೊಡುವಂತ ಒಂದು ಪ್ರಪಂಚ. ಅಂದಾಗಿ ಅದು ಗೊಂಬೆಗಳ ಪ್ರಪಂಚವಾಗಿರುತ್ತೆ ಕೂಡ. ಹಿಂಗೆ ಹೋದಂತವನು ವಾಪಸ್ ಬರ್ತಾನ ಇಲ್ಲ ಅಲ್ಲೇ ಇರ್ತಾನ. ಇದ್ರು ಕೂಡ ಅಲ್ಲಿರುವಂತ ರಾಕ್ಷಸರು ಇವನನ್ನ ಸುಮ್ನೆ ಬಿಡ್ತಾರ ಅನ್ನೋದೇ ಈ ಅದ್ಭುತವಾದಂತ ಮೂವಿ. ಅಂದಾಗಿ ಈ ಮೂವಿ ನೇಮ್ ಬಂದ್ಬಿಟ್ಟು ಮೈನೋ ಕ್ರಾಫ್ಟ್ ಅಂತ. ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಲೆ ಸೀದಾ ಕತೆ ಒಳಗಡೆ ಹೊರಟೋಗೋಣ. ಮೊದಲನೇ ಸೀನ್ ಅಲ್ಲಿ ಯಾವ್ದೋ ಒಂದು ಗೇಮ್ ಲೋಡ್ ಆಗ್ತಾರನ್ನ ತೋರಿಸ್ತಾರೆ. ಅದಾದ್ಮೇಲೆ ಒಬ್ಬ ಸ್ಟೀವ್ ಅನ್ನೋ ಒಬ್ಬ ಹುಡುಗನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇವನು ಯಾವಾಗ್ಲೂ ಕೂಡ ಒಂದು ಗುಹೆ ಒಳಗಡೆ ಹೋಗೋದಕ್ಕೆ ತುಂಬಾನೇ ಆಸೆವನ್ನ ಪಡ್ತಾ ಇರ್ತಾನೆ. ಆದ್ರೆ ಅಲ್ಲಿರುವಂತ ಒಬ್ಬ ತಾತ ಯಾವ್ದೇ ಕಾರಣಕ್ಕೂ ಇಲ್ಲಿ ಚಿಲ್ಡ್ರನ್ಸ್ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಯಾವಾಗ್ಲೂ ಕೂಡ ಇಲ್ಲಿಂದ ಹೊಡೆದು ಓಡಿಸ್ತಾನೆ ಇರ್ತಾನೆ. ಈಗ ಇವನು ದೊಡ್ಡವನಾಗಿದ್ದಾನೆ, ಸ್ಟೀವ್ ದೊಡ್ಡವನಾಗಿದ್ದಾನೆ. ಇವನಿಗೆ ಕುಂತ್ರು ನಿಂತ್ರು ಕೂಡ ಆ ಗುಹೆ ಒಳಗೆ ಏನಿದೆ ಅನ್ನೋದೇ ಇವನಿಗೆ ಒಂದು ಕ್ಯೂರಿಯಾಸಿಟಿ ಆಗಿರುತ್ತೆ ಕೂಡ. ಇವನು ಈಗ ದೊಡ್ಡವನಾಗಿ ಮತ್ತೆ ಆ ಗುಹೆ ಮುಂದಕ್ಕೆ ಬಂದು ನಿಂತ್ಕೋತಾನೆ. ಅವಾಗ ಅಲ್ಲಿದ್ದಂತ ಅದೇ ತಾತ ನೀನು ಇದ್ರೊಳಗೆ ಹೋಗ್ಬಾರ್ದು, ಇಲ್ಲಿಂದ ಹೋಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವನ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅವನು ಬುದ್ಧಿವಂತಿಕೆಯಿಂದ ಅವನನ್ನ ತಪ್ಪಿಸ್ಬಿಟ್ಟು ಇವನು ಗುಹೆ ಒಳಗೆ ಹೊರಟು ಹೋಗ್ತಾನೆ. ಹಿಂಗೇನೆ ಹೋದಂತವನು ಅಲ್ಲಿರುವಂತ ಕೆಲವೊಂದು ಕಲ್ಲನ್ನ ಬಗದ್ಬಿಟ್ಟು ಒಂದು ಜಂಟಿ ಇನ್ನೊಂದು ಬಂಟಿ ಅನ್ನೋ 2 ಕ್ಯೂಬ್ ಗಳನ್ನ ತಗೋತಾನೆ. ಹಿಂಗೇನೆ ತಗೊಂಡಂತವನು ಆ ಕ್ಯೂಬ್ ಗಳನ್ನ ಒಂದ್ರೊಳಗೆ ಒಂದನ್ನು ಹಾಕ್ತಾನೆ ಕೂಡ. ಹಿಂಗೇನೆ ಆಗ್ತಿದ್ದಂಗೆನೆ ಅವನೇ ಯೋಚನೆ ಮಾಡೋಕೆ ಆಗದೆ ಇರುವಂತ ಒಂದು ಓವರ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ. ಏನೋ ಕ್ರಿಯೇಟ್ ಆದಂತ ವರ್ಲ್ಡ್ ಗೆ ಅವನು ಕೂಡ ಬರ್ತಾನೆ. ಬಂದು ನೋಡ್ತಾನೆ, ತುಂಬಾನೇ ಖುಷಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಇವನು ಇಂಥ ಪ್ರಪಂಚ ಯಾವತ್ತೂ ಕೂಡ ನೋಡೇ ಇರಲ್ಲ. ಕನ್ಸಲ್ಲೂ ಕೂಡ ಇವನು ಇದ್ದಕ್ಕಿದ್ದಾಗೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಹಂಗೇನೆ ಅವನಿಗೆ ಬೇಕಾದಂಗೆ ಮನೆಗಳನ್ನು ಸಹ ಕಟ್ಕೊಳಕ್ಕೆ ಶುರುನ ಮಾಡ್ಕೊತಾನೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದೇನಪ್ಪಾ ಅಂದ್ರೆ ಇಲ್ಲಿ ಕತ್ಲೆ ಆಗೋದು ಕೇವಲ 20 ನಿಮಿಷ ಮಾತ್ರನೇ. ಆ 20 ನಿಮಿಷದಲ್ಲಿ ಯಾರು ಕೂಡ ಅನ್ಕೊಂಡೇ ಇರೋಂತ ಕೆಲವೊಂದು ಕ್ರಿಮಿಗಳು ಬಂದು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ತವೆ. ಆದ್ರೆ 20 ನಿಮಿಷ ಕಳೆದಿದ ತಕ್ಷಣ ಬೆಳಕಾಗ್ಬಿಡುತ್ತೆ. ಇನ್ನೇ ಬೆಳಕಾದಾಗ ಇವನು ಕೂಡ ಆಚೆಗೆ ಬಂದು ನೋಡ್ತಾನೆ, ಅಲ್ಲೊಂದು ನರಿ ಕೂತಿರುತ್ತೆ. ಆ ನರಿಗೆ ಇವನೊಂದು ಡೇವಿಸ್ ಅಂತ ಒಂದು ಹೆಸರನ್ನ ಇಟ್ಟು ಅದ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಇವನು ಮತ್ತೆ ಡ್ಯಾನ್ಸ್ ಅನ್ನ ಮಾಡೋಕೆ ಶುರುವನ್ನ ಮಾಡ್ಕೋತಾನೆ. ಹಿಂಗೇನೆ ಫುಲ್ ಆಫ್ ಜಾಲಿ ಆಗಿದ್ದ ಇವನ್ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಇವನು ಹಿಂಗೇನೆ ಆಟ ಆಡ್ಕೊಂಡು ಮುಂದೆ ಬಂದಾಗ ಇವನಿಗೆ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸ್ ಏನಿರ್ಬೋದು ಅಂತ ಪಕ್ಕದಲ್ಲಿ ಇದ್ದಂತ ಒಂದು ಪೆಟ್ಟಿಗೆಯಿಂದ ಒಂದು ಕಲ್ಲನ್ನ ತಗೊಂಡು ಅದಕ್ಕೆ ಜಾಯಿಂಟ್ ಅನ್ನ ಮಾಡ್ತಾನೆ. ಆ ಜಾಯಿಂಟ್ ಅನ್ನ ಮಾಡ್ತಿದ್ದಂಗೆನೆ ಅಲ್ಲಿ ಕೂಡ ಒಂದು ವರ್ಲ್ಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಹಿಂಗೇನೆ ಕ್ರಿಯೇಟ್ ಆದಂತ ಒಂದು ವರ್ಲ್ಡ್ ಗೆ ಡೇವಿಸ್ ಕೂಡ ಒಳಕ್ಕೆ ಹೋಗ್ಬಿಡ್ತಾನೆ. ಅದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೀವ್ ಕೂಡ ಅದ್ರೊಳಕ್ಕೆ ಹೋಗ್ಬಿಡ್ತಾನೆ. ಹಿಂಗೇನೆ ಹೋದಾಗ ಅವನಿಗೆ ಗೊತ್ತಾಗೋದು ಇಲ್ಲಿ ಗೋಲ್ಡ್ ಇಲ್ಲಿಗಲ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ. ಅದು ಹಂದಿಗಳು ಮಾಡ್ತಾ ಇರೋದು ಕೂಡ. ಅದನ್ನ ನೋಡಿ ಇವನಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಕೂಡ. ಹಿಂಗೇನೆ ಡೇವಿಸ್ ನ ಬಿಟ್ಬಿಡಿ ಅಂತ ಕೇಳ್ತಾನೆ. ಆದ್ರೆ ಇಲ್ಲಿರುವಂತ ಲೀಡರ್ ಮೇಲ್ಘೋಷ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗ ನೀನು ಬಂದಿದ್ಯಲ್ವಾ, ನಿನ್ನನ್ನು ಕೂಡ ಇಲ್ಲೇನೋ ಹೊಡೆದು ಸಾಯಿಸ್ತೀವಿ. ಈ ವಿಷಯ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು. ಇಲ್ಲಿ ಗೋಲ್ಡ್ ಅನ್ನ ನಾವು ತಯಾರಿಸ್ತಿರೋದು ಅಂತ. ಅಂದಾಗೆ ನೀನು ಹೇಗೆ ಬಂದೆ ಅಂತ ಕೇಳಿದಾಗ ಆ ಕ್ಯೂಬ್ ಅನ್ನ ಇವನು ಕೂಡ ತೋರಿಸ್ಬಿಡ್ತಾನೆ ದಡ್ಡನ್ ತರ. ಅವಾಗ ನಮ್ಮ ಮೇಲ್ಘೋಷಿಗೆ ಗೊತ್ತಾಗುತ್ತೆ ಆ ಕ್ಯೂಬ್ ಇವಳಿಗೆ ಬೇಗನೆ. ಅದನ್ನ ನೋಡ್ತಿದ್ದಂಗೆನೆ ಇವಳು ತುಂಬಾ ದಿವಸದಿಂದ ಹುಡುಕ್ತಾರೆ ಆ ಕ್ಯೂಬ್ ಅನ್ನ. ಇವಳು ಇದ್ದಕ್ಕಿದ್ದಾಗಿ ಕಿತ್ಕೊಬಿಡ್ತಾಳೆ. ಯಾಕೆ ಅಂತಂದ್ರೆ ಆ ಕ್ಯೂಬ್ ಅಲ್ಲಿ ಈ ವರ್ಲ್ಡ್ ಅನ್ನೇ ಅವಳ ಕಂಟ್ರೋಲ್ಗೆ ತಗೊಳ್ಳುವಂತ ಒಂದು ಶಕ್ತಿ ಇರುತ್ತೆ. ಹಂಗಾಗಿನೇ ಅವಳು ಆ ಕ್ಯೂಬ್ ಅನ್ನ ತಗೊಂಡು ಈ ಪೂರ್ತಿ ಕಂಟ್ರೋಲ್ ನಾಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಆ ಕ್ಯೂಬ್ ಅನ್ನ ಇವನಿಂದ ಕಸ್ಕೋತಾಳೆ. ಆದ್ರೆ ನಮ್ಮ ಡೇವಿಸ್ ಮಾತ್ರ ಬುದ್ಧಿವಂತ ಆಗಿರೋದ್ರಿಂದ ಆ ಜೈಲಿಂದ ಹೇಗೋ ಇಬ್ರು ಸಹ ಹೊರಗೆ ಬರ್ತಾರೆ. ಹಿಂಗೇನೆ ಬಂದಂತವ್ರು ನಮ್ಮ ಸ್ಟೀವ್ ಇದ್ದಂತನು ಆ ಕ್ಯೂಬ್ ಅನ್ನ ತಗೊಂಡು ಡೇವಿಸ್ಗೆ ಹೇಳ್ತಾನೆ, ನೀನು ನಂದು ಪ್ಲೇಸ್ ಅನ್ನ ಹೇಳ್ತೀನಿ, ಅಲ್ಲಿಗೆ ಈ ಕ್ಯೂಬ್ ಅನ್ನ ಹಾಕ್ಬಿಡು, ಅದಾದ್ಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಡೇವಿಸ್ ನ ಅಲ್ಲಿಂದ ಆಚೆಗೆ ಕಳಿಸ್ಬಿಡ್ತಾನೆ. ಅದು ಕೂಡ ಹೇಳಿರೋ ರೀತಿನೇ ಆಚೆಗೆ ಓಡೋಗುತ್ತೆ. ಆದ್ರೆ ಅದ್ರಿಂದನೇ ಅಲ್ಲಿರುವಂತ ಹಂದಿಗಳೆಲ್ಲ ಕೂಡ ಆಚೆಗೆ ಬರ್ತವೆ. ಆಚೆಗೆ ಬಂದು ಆ ಡೇವಿಸ್ ಬೀಳ್ಸ್ಕೊಂಡು ಹೋಗಿದ್ದಂತ ಬೆಲ್ಟ್ ಅನ್ನ ತಗೋತವೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ ಈ ಹಂದಿಗಳು ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಂಗಿಲ್ಲ. ನಿಂತ್ಕೊಂಡ್ರೆ ಹುರಿದೋಗ್ಬಿಡ್ತಾವ ಅಲ್ಲೇನೆ. ಈ ಡೇವಿಸ್ ಕೂಡ ಏನೇ ತಗೊಬಂದು ಆ ಕ್ಯೂಬ್ ಅನ್ನ ಎಲ್ಲೋ ಒಂದ್ ಕಡೆ ಹಾಕ್ಬಿಡುತ್ತೆ. ಅಷ್ಟೇನೆ. ಅದಾದ್ಮೇಲೆ ಸೀನ್ ಕಟ್ ಆಗಿ ಸ್ವಲ್ಪ ದಿನ ಮುಂದಕ್ಕೆ ಬರುತ್ತೆ. ಇಲ್ಲಿ ನಮ್ಗೆ ಗರಾಟ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಅಂದಾಗೆ ಇವನೊಬ್ಬ ಅಂಕಲ್ ಅಂತಾನೆ ಇಟ್ಕೊಳ್ಳೋಣ. ಅಂದಾಗೆ ಇವನ ನೇಮ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗರ್ ಅಂತ. ಇವನೊಂದು ಗೇಮ್ ಓವರ್ ವರ್ಲ್ಡ್ ಅನ್ನ ನಡೆಸ್ತಾ ಇರ್ತಾನೆ. ಇವನಿಗೆ ಯಾವಾಗ್ಲೂ ಕೂಡ ಗೇಮೇ ಹುಚ್ಚು ಆಗಿರುತ್ತೆ ಕೂಡ. ಅಂದಾಗೆ ಈ ಮೂವಿ ಪೂರ್ತಿ ಇವನಿಗೆ ತಲೆ ಕಾಲು ಕಣ್ಣು ಯಾವ ಕೂಡ ನಿಲ್ಲೋದಿಲ್ಲ. ಹಿಂಗೇನೆ ಇವನು ಗೇಮ್ ಅನ್ನ ಆಡ್ತಾ ಇರ್ಬೇಕಾದ್ರೆ ಇವನಿಗೆ ಒಂದು ನೋಟಿಸ್ ಬಂದಿರುತ್ತೆ. ಅದೇನಪ್ಪಾ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಹಿಂಗೇನೆ ಇವನು ಕೂಡ ಆ ನೋಟಿಸ್ ಅನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡು ಆ ನೋಟಿಸ್ ಅನ್ನು ಕಳ್ಸಿರುವಂತ ಜಾಗಕ್ಕೆ ಬರ್ತಾನೆ. ಅಂದಾಗೆ ಇವನೊಬ್ಬ ಇನ್ವೆಸ್ಟರ್, ಅದೇ ಏಂಜಲ್ ಒನ್ ಆತರ ಎಲ್ಲ ಇದೆಯಲ್ವಾ ಇನ್ವೆಸ್ಟರ್, ಅದೇ ತರ ಇವನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿರ್ತಾನೆ. ಈಗ ಇವನು ಕೂಡ ಬಂದು ಕೇಳ್ತಾ ಇದ್ದಾನೆ, ನನ್ನ ಇನ್ವೆಸ್ಟ್ಮೆಂಟ್ ಇಂದ ಯಾಕೆ ತೆಗೆದ್ರಿ ಅಂತ. ಇವನು ಕೂಡ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ದಾನೆ, ಇದು ಬೇಕಂತ ಆಗಿರೋದಿಲ್ಲ, ಏನೋ ಅಚಾನಕ್ ಆಗಿ ಆಗಿರೋದು. ನೀನು ಶೇರ್ಸ್ ಅನ್ನ ಬೈ ಅನ್ನ ಮಾಡ್ತಾ ಇದ್ದಲ್ವಾ, ಅದೇನೇ ಇದಕ್ಕೆ
ಅದಕ್ಕೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಅದಕ್ಕೆ ಇವನು ಕೂಡ ಯಾವ್ದಾದ್ರು ಶೇರ್ಸ್ ಇದ್ರೆ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕೂಡ ಹೇಳ್ತಾನೆ ಅಟಾರಿ ಕಾಸ್ಮಾಸ್ ಅಂತ ಒಂದು ಶೇರ್ಸ್ ಇದೆ, ಅದು ಸುಮಾರು 1978 ಅದನ್ನ ನೀನೇನಾದ್ರು ಪರ್ಚೇಸ್ ಮಾಡಿದ್ರೆ ಈಗ ಅದು ಬೇರೆ ಲೆವೆಲ್ಗೆನೆ ಹೋಗುತ್ತೆ ಅಂತ. ಅದಕ್ಕೆ ಇವನು ಕೂಡ ಓಕೆ ಅಂತ ಹೇಳ್ಬಿಟ್ಟು ಆ ಶೇರ್ಸ್ ಅನ್ನ ಪರ್ಚೇಸ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಈಗ ಇವನು ಕೂಡ ಕೂಗ್ತಾ ಇದ್ದಾನೆ. ಹಿಂಗೇನೆ ಶೇರ್ಸ್ ಅನ್ನ ಕೂಗ್ತಾ ಇರ್ಬೇಕಾದ್ರೆ ನಮ್ಮ ಗರಿದಂತವನು ಎಲ್ಲಾ ಶೇರ್ಸ್ ಅನ್ನು ಕೂಡ ಒಬ್ನೇನೆ ತಗೊಂಡು ಬಿಡ್ತಾನೆ. ಅಲ್ಲಿರುವಂತ ಎಲ್ಲರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ, ಇವನೇ ನಿಂಗೆ ಎಲ್ಲಾ ಶೇರ್ ಒಬ್ನೇ ತಗೋತಾ ಇದ್ದಾನಲ್ಲ ಅಂತ. ಅಂದಾಗೆ ಇವರು ವೆಬ್ಸೈಟ್ ಅಲ್ಲಿ ಮಾಡೋದಿಲ್ಲ, ಬದಲಿಗೆ ಒಂದು ವ್ಯಾನ್ ಅಲ್ಲಿ ಇಟ್ಕೊಂಡು ಈ ಶೇರ್ಸ್ ನೆಲ್ಲ ಮಾರಾಟವನ್ನ ಮಾಡ್ತಾರೆ ಅಷ್ಟೇನೆ. ಹಿಂಗೇನೆ ತಗೊಂಡಂತವನು ಆ ಅಟಾರಿ ಕಾಸ್ಮಸ್ ಹೇಗಿರ್ಬಹುದು ಅಂತ ತುಂಬಾನೇ ಕ್ಯೂರಿಯಾಸಿಟಿಲಿ ಆ ಇದ್ದಂತ ಡಬ್ಬವನ್ನ ತೆಗೆದು ನೋಡ್ತಾನೆ. ಬಟ್ ಅಲ್ಲಿ ಏನು ಸಹ ಇರೋದಿಲ್ಲ ಆ ಶೇರ್ಸ್, ಬದಲಿಗೆ ಕ್ಯೂಬ್ ಇರುತ್ತೆ ಅಲ್ಲಿ. ಅದನ್ನ ಇವನನ್ನ ಕೇಳಿದಾಗ ಇಲ್ಲ ಅದ್ರೊಳಗೆ ಇತ್ತು, ಏನೋ ಮಿಸ್ಟೇಕ್ ಆಗಿರ್ಬೋದು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವನಿಗೆ ಮಾತ್ರ ಅವನ ಮೇಲೆ ನಂಬಿಕೆನೆ ಬರೋದಿಲ್ಲ, ಯಾಕೆಂದ್ರೆ ಒಂದ್ಸತಿ ಮೋಸ ಮಾಡಿದ್ದ ಅಲ್ವಾ. ಹಂಗಾಗಿ ಇವನು ಕೂಡ ತುಂಬಾನೇ ಬೇಜಾರಲ್ಲಿ ಕುತ್ಕೊಬಿಡ್ತಾನೆ. ಈಗ ಇನ್ನೊಂದು ಕಡೆಗೆ ಕತೆ ಬರುತ್ತೆ. ಇಲ್ಲಿ ನಮ್ಗೆ ನೆಟಾಲಿ ಮತ್ತೆ ಹೆನ್ರಿ ಅನ್ನೋ ಇಬ್ರು ಅಕ್ಕ ತಮ್ಮನ್ನ ತೋರಿಸ್ತಾ ಇದ್ದಾರೆ. ಅಂದಾಗ ಇವ್ರಿಬ್ರಿಗೂ ಸಹ ಅಪ್ಪ ಅಮ್ಮ ಇರೋದಿಲ್ಲ. ಈ ಅಪ್ಪ ತುಂಬಾ ಹಿಂದೆನೆ ಸತ್ತೋಗಿರ್ತಾರೆ. ಹಂಗಾಗಿ ನಮ್ಮ ನೆಟಾಲಿಗೆ ಅವ್ರ ಅಮ್ಮ ಕೆಲಸ ಮಾಡ್ತಾ ಇದ್ದಂತ ಚಿಪ್ಸ್ ಕಂಪ್ನಿಲಿ ಕೆಲಸ ಸಿಕ್ಕಿರುತ್ತೆ. ಹಿಂಗೇನೆ ಇವಳು ಕೂಡ ಆ ಚಿಪ್ಸ್ ಕಂಪ್ನಿಲಿ ಕೆಲಸವನ್ನ ಮಾಡೋದಕ್ಕೋಸ್ಕರ ಅವರಿಂದ ಈ ಊರಿಗೆ ಬರ್ತಿದ್ದಾಳೆ ಅಷ್ಟೇನೆ. ಹಿಂಗೆ ಬಂದಂತವಳು ಡ್ಯಾನ್ ಅನ್ನೋ ಒಂದು ಲೇಡಿಯನ್ನ ಪರಿಚಯವನ್ನ ಮಾಡ್ಕೋತಾಳೆ. ಅಂದಾಗೆ ಇವಳು ಡ್ಯಾನ್ ಇದ್ದಾಳಲ್ವ, ಇವಳು ತುಂಬಾನೇ ಒಳ್ಳೆಯವಳು, ಅದ್ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಕೂಡ. ಹಿಂಗೇನೆ ಬಂದಂತವ್ರು ಎಲ್ಲರೂ ಕೂಡ ಪರಿಚಯವನ್ನ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಂತಾರೆ. ಮನೆ ಕೂಡ ಶಿಫ್ಟ್ ಅನ್ನ ಮಾಡ್ಕೊಂಡ್ಬಿಡ್ತಾರೆ. ಈಗ ಬೆಳಿಗ್ಗೆ ಆಗಿದೆ. ನಮ್ಮ ನೆಟಲ್ ಇದ್ದಂತವಳು ಪಟಾಟೋ ಚಿಪ್ಸ್ ಅನ್ನ ಮಾಡಿದಾಳೆ. ಆದರೆ ನಮ್ಮ ಹೆಂಡ್ರಿಗೆ ಇದು ಇಷ್ಟ ಆಗೋದಿಲ್ಲ. ಡೈಲಿ ಕೂಡ ಇದನ್ನೇ ಮಾಡ್ತಾ ಇರ್ತೀರ, ನಂಗೆ ಇದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಚೆಗೆ ಬಂದ್ಬಿಡ್ತಾನೆ. ಹಿಂಗೇನೆ ಆಚೆಗೆ ಬಂದಂತವನು ಅದೇ ನಮ್ಮ ಗರಿದ್ದ ಅಲ್ವಾ ಗೇಮ್ ಓವರ್ ವರ್ಲ್ಡ್, ಅಲ್ಲಿಗೆ ಬರ್ತಾನೆ. ಹಿಂಗೇನೆ ಬಂದು ನೋಡ್ತಾನೆ ಎಲ್ಲಾನು ಕೂಡ. ಇವನಿಗೆ ಏನು ಸಹ ಅರ್ಥ ಆಗ್ತಿರೋದಿಲ್ಲ, ಇಲ್ಲಿ ಹೇಗೆ ಗೇಮ್ ಅನ್ನ ಆಡೋದು ಅಂತ. ಹಿಂಗೇನೆ ಅರ್ಥ ಆಗ್ತದೆ. ನಮ್ಮ ಗರಿದ್ದಂತವನ್ನ ಕೇಳ್ತಾನೆ ಇಲ್ಲಿ ಹೇಗೆ ಗೇಮ್ ಅನ್ನ ಆಡೋದು ಅಂತ. ಅದಕ್ಕೆ ಅವನಿದ್ದವನು ಹೇಳ್ತಾನೆ, ಇಲ್ಲಿ ನೋಡಿಲಿ ಪಾಂಪ್ಲೆಟ್, ಇಲ್ಲಿ ಇದ್ರಲ್ಲೇನೆ ಗೇಮ್ ಅನ್ನ ಆಡೋದು ಕೂಡ. ಇದಕ್ಕೆ ನೀನು ಮೆಂಬರ್ಶಿಪ್ ಅನ್ನ ತಗೋಬೇಕು. ಅಂದಾಗೆ ಮೆಂಬರ್ಶಿಪ್ ಅನ್ನ ತಗೊಂಡ್ರೆ ನಿನಗೆ ಗಂಟೆಗೆ $15 ಅನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಹಿಂಗೇನೆ ಇಬ್ರು ಕೂಡ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಪಟಾಟೋ ಚಿಪ್ಸ್ ಅನ್ನ ಕೂಡ ನಮ್ಮ ಹೆನ್ರಿ ಅವನಿಗೆ ಕೊಟ್ಟು ಫ್ರೆಂಡ್ ಅನ್ನ ಮಾಡ್ಕೊಂತ. ಈಗ ಮೊದಲನೇ ಕ್ಲಾಸೇ ನಮ್ಮ ಹೆನ್ರಿಗೆ ಚಿತ್ರಕಲೆ ಸಿಕ್ಬಿಟ್ಟಿದೆ. ಅಂದಾಗೆ ಇವನ ಹೆಸರು ಕ್ಲೈಮೇಟ್ ಅಂತ. ಇವನ ಮೇಲೆ ಒಂದು ಫನ್ನಿ ಸೀನ್ ಇದೆ, ಅದೇನೋ ಅಂತ ನಿಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ಇವನು ಬಂದಂತವನು ಒಂದು ಬಾಳೆಹಣ್ಣು ಮತ್ತೆ ಒಂದು ಆರೆಂಜ್ ಅನ್ನ ಬಿಡಿಸೋದಕ್ಕೆ ಕೊಡ್ತಾನೆ. ಎಲ್ಲರೂ ಕೂಡ ಪಾಪ ಬಿಡಿಸ್ತಾರೆ. ಆದ್ರೆ ನಮ್ಮ ಹೆನ್ರಿ ಇದ್ದಂತವನು ಆ ಬಾಳೆಹಣ್ಣಿಗೆ ಒಂದು ಪೈಲಟ್ ಅನ್ನ ನೇತಾಕ್ಬಿಟ್ಟು ಬಿಡಿಸಿರ್ತಾನೆ. ಅದನ್ನ ನೋಡಿದಂತ ಕ್ಲೈಮೇಟ್ ಗೆ ತುಂಬಾನೇ ಕೋಪ ಬಂದು, ನಿನ್ನ ಫಸ್ಟ್ನೇ ಕ್ಲಾಸ್ ಅಂತ ಬಿಡ್ತಾ ನಿನ್ ಮೇಲೆ ಏನಾದ್ರು ಹಿಂಗಾದ್ರೆ ನಿನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಅನ್ನ ಕೊಡ್ತಾನೆ. ಆದ್ರೆ ಅಕ್ಕಪಕ್ಕ ಇದ್ದಂತ ಹುಡುಗರೆಲ್ಲ ರೇಗಿಸೋದಕ್ಕೆ ಶುರುನ ಮಾಡ್ತಾರೆ. ಯಾಕೆ ಅಂದ್ರೆ ಇವರ ಫಾದರ್ ಸೈಂಟಿಸ್ಟ್ ಆಗಿದ್ರು ಅಂತ, ಆ ಕಲೆ ನನಗೂ ಬಂದಿದೆ ಅಂತ ಇವನು ಹೇಳ್ಬಿಡ್ತಾನೆ. ಅದಕ್ಕೆ ಪಕ್ಕದಲ್ಲಿದ್ದ ಹುಡುಗ ನಮ್ಮಪ್ಪ ಮ್ಯಾಥಮೆಟಿಕ್ಸ್ ಆಗಿದ್ರು, ಆದ್ರೆ ನಂಗೆ ಮ್ಯಾಥಮೆಟಿಕ್ಸೇ ಬರೋದಿಲ್ಲ ಅಂತ ಹೇಳ್ದಿದ್ದಂಗೆ ಇನ್ನೊಬ್ಬ ಹುಡುಗ ಇದ್ದಾನೆ, ನೀನು ಸೈಂಟಿಸ್ಟ್ ನನಗೆ ಪ್ರೂವ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಇವನಿದ್ದನು ಕೂಡ ಎಲ್ಲೆಲ್ಲಿಂದನ ಏನೇನೋ ತಗೊಂಡು ಬಂದು ಹಿಂಗೇನೆ ಎಲ್ಲವನ್ನು ಸಹ ಮಾಡೋಕೆ ಶುರು ಮಾಡ್ಕೊತಾನೆ. ಹಿಂಗೇನೆ ಮಾಡ್ಕೊಂಡಾದ್ಮೇಲೆ ಒಂದು ಅಸ್ಥಿ ಪಂಜರಕ್ಕೆ ಒಂದು ರಾಕೆಟ್ ಅನ್ನ ತಗಲಿಸ್ಬಿಟ್ಟು ಹಾರಿಸ್ತಾನೆ ಕೂಡ. ಹಿಂಗೇನೆ ಹಾರಿಸಿದ ಅಲ್ವಾ, ಹಾರಿಸಿದ ತಕ್ಷಣನೇ ಇವ್ರ ಅಕ್ಕ ಕೆಲಸ ಮಾಡ್ತಾ ಇದ್ದಂತ ಒಂದು ಪಟಾಟೋ ಚಿಪ್ಸ್ ಕಂಪ್ನಿಯ ಗೊಂಬೆಗೆ ಆ ರಾಕೆಟ್ ಹೋಗಿ ಹೊಡೆದ್ಬಿಡುತ್ತೆ. ಆ ಗೊಂಬೆ ಕೂಡ ಇದಕ್ಕಿದ್ದ ಹಾಗೆ ಪೂರ್ತಿಯಾಗಿ ಹುರುಟ್ಕೊಂಡ್ಬಿಡುತ್ತೆ ಅಷ್ಟೇನೆ. ಇವನು ಕೂಡ ಈಗ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ದಲೆ ನಿಂತ್ಕೊಬಿಟ್ಟಿರ್ತಾನೆ. ಅಂದಾಗೆ ಇವ್ರ ಅಕ್ಕ ನಟಾಲಿ ಕೆಲಸ ಹೋದಾಗೇನೆ ಅಂತ ಇವನಿಗೂ ಕೂಡ ಮನ್ಸಲ್ಲೇನೆ ಅನ್ನಿಸ್ಬಿಡುತ್ತೆ. ಈಗ ಇವರ ವೈಸ್ ಪ್ರಿನ್ಸಿಪಲ್ ಆದಂತ ಮ್ಯಾಲಿನ್ ಇವನ್ನ ಕರೆದು ಸಿನ್ಸಿಯರ್ ಆಗಿ ವಾರ್ನಿಂಗ್ ಅನ್ನ ಮಾಡ್ತಾಳೆ. ನಿನ್ನ ಈಗ ಗಾರ್ಡಿಯನ್ ಅನ್ನ ಕರೀಲಿಲ್ಲ ಅಂದ್ರೆ ನಿನ್ನ ಸಸ್ಪೆಂಡ್ ಮಾಡಿ ಯಾವ್ದೇ ಸ್ಕೂಲಲ್ಲೂ ಕೂಡ ನಿಂಗೆ ಅಡ್ಮಿಷನ್ ಸಿಗ್ಬಾರ್ದು, ಆ ರೀತಿ ಮಾಡಾಕ್ ಬಿಡ್ತೀನಿ ಅಂತ ವಾರ್ನಿಂಗ್ ಅನ್ನ ಮಾಡಿ ಕರ್ಸೋದಕ್ಕೆ ಹೇಳ್ತಾಳೆ. ಇವನು ಕೂಡ ಆಚೆಗೆ ಬಂದಂತವನು ಗರಿಗೆ ಫೋನ್ ಅನ್ನ ಮಾಡ್ಬಿಟ್ಟು, ನೀನು ಅಂಕಲ್ ಆಗಿ ನನ್ನ ಸ್ಕೂಲ್ಗೆ ಬರ್ಬೇಕು, ಅಂಕಲ್ ಅಂತ ಹೇಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇವನು ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ ಮೊದ್ಲಿಗೆ. ಆದ್ರೆ ನಿನ್ಗೆ $20 ಕೊಡ್ತೀನಿ ಬಾ ಅಂದ ತಕ್ಷಣ ಇವನು ಕೂಡ ಬರ್ತಾನೆ. ಬಂದಂತವನು ಮ್ಯಾರ್ಲಿನ್ಗೆ ಹೇಳ್ತಾನೆ, ನಾನು ಇವರ ಅಂಕಲ್, ಏನೋ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ. ಅಂದಾಗಿ ನಮ್ಮ ಮ್ಯಾರ್ಲಿನ್ಗೆ ಒಂದು ಕಾಯಿಲೆ ಇರುತ್ತೆ. ಅದ್ ಏನಪ್ಪಾ ಅಂದ್ರೆ ಯಾರನ್ನಾರು ಹೊಸಬನ್ನ ನೋಡಿದ್ರೆ ಇವಳು ಫುಲ್ ಆಫ್ ಇಂಪ್ರೆಸ್ ಆಗ್ಬಿಡ್ತಾಳೆ. ಅದೇನೆ ಇಲ್ಲಿ ಪಾಯಿಂಟ್ ಆಗಿ ಇವಳನ್ನ ಬಿಟ್ಟು ಕಳ್ಸಿರೋದು ಕೂಡ. ಹಿಂಗೇನೆ ಇವನು
ಗೇಮ್ ಓವರ್ ಓಲ್ಡಿಗೆ ಬಂದು ನೋಡ್ತಾನೆ, ಇಲ್ಲಿರುವಂತ ಯಾವ್ದು ಕೂಡ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಅಂದಾಗಿ ಅದು ಏಕೆ ಫೇಲ್ ಆಯ್ತು ಅಂತ ನಮ್ಮ ಎಂದ್ರಿಗೆ ತುಂಬಾನೇ ಕನ್ಫ್ಯೂಷನ್ ಆಗಿದೆ. ಅದ್ ನಾ ಬುಕ್ ಅನ್ನ ನೋಡ್ತಾ ಹೇಳ್ತಾ ಇದ್ದೇನೆ, ನಾನ್ ಬೇಕಂತ ಮಾಡಿಲ್ಲ, ಇದೇನೋ ಅಕಚಾಂಕಾಯಿ ಆಯ್ತು, ಈ ಬುಕ್ ಇಂದಾನೆ ಇದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆ ಬುಕ್ ಅನ್ನ ಅಲ್ಲೇನೆ ಎಸ್ಬಿಡ್ತಾನೆ ಪಾಪ. ಅದಾದ್ಮೇಲೆ ಮುಂದೆ ಬಂದು ನೋಡುವಾಗ ಅಲ್ಲಿ ಕ್ಯೂಬ್ ಇರುತ್ತೆ, ಅದೇ ಸ್ಟೀವ್ ಕ್ಯೂಬೇ ಇದು. ಇದನ್ನ ನೋಡಿ ಇವನಿಗೆ ತುಂಬಾನೇ ಕ್ಯೂರಿಯಾಸಿಟಿ ಅಂತ ತಡ್ಕೊಳಕ್ ಆಗೋದಿಲ್ಲ, ಏನಿರ್ಬೋದು ಅಂತ ಇದನ್ನ ಗರ್ ಕೇಳಿದಾಗ ಅವನು ಕೂಡ ಹೇಳ್ತಾನೆ, ಏನು ಗೊತ್ತಿಲ್ಲ ನನಗೂ ಕೂಡ, ಇದೆಲ್ಲ ಸಿಕ್ಕಿದ್ದು ತಗೊಬಂದು ಇಟ್ಟಿದೀನಿ ಅಂತ ಹೇಳ್ತಾನೆ. ಅಂದಾಗೆ ಪಕ್ಕದಲ್ಲಿ ಯಾವ್ದೋ ಒಂದು ಪೇಪರ್ ಮೇಲೆ ಇನ್ಸ್ಟ್ರಕ್ಷನ್ ಅನ್ನ ಬರ್ದಿದೆ, ಅದರಲ್ಲಿ ಎರಡನ್ನು ಕೂಡ ಕಂಬೈನ್ ಅನ್ನ ಮಾಡ್ಬೇಕು ಅಂತ. ಇವನು ಕೂಡ ಅದೇ ರೀತಿ ಅವೆರಡನ್ನು ಸಹ ಸೇರಿಸ್ತಿದ್ದಂಗೆ ಇದಕ್ಕಿದೆ ವೈಬ್ರೇಷನ್ ಶುರು ಆಗುತ್ತೆ. ಅಂದಾಗೆ ಇಲ್ಲಿ ನಮ್ಮ ಡ್ಯಾನ್ ಇದ್ದಂತವಳು ನೆಟಾಲಿನ ಹುಡ್ಕೊಂಡು ಬಂದಿದ್ದಾಳೆ. ನೆಟಾಲಿ ಇದ್ದಂತವಳು ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಏಂದ್ರಿನೇ ಇಲ್ಲ, ಎಲ್ಲೊಬ್ಬ ಹೋಗ್ಬಿಟ್ಟಿದ್ದಾನೆ. ಅಂದಾಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಲ್ಲ ಅಂತ ಈ ನಮ್ಮ ಡ್ಯಾನ್ ಇದ್ದಂತವಳು ಅವನ ಹತ್ರ ಫೋನ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಲೊಕೇಶನ್ ಅನ್ನ ಟ್ರ್ಯಾಕ್ ಅನ್ನ ಮಾಡ್ಬಿಡ್ತಾಳೆ. ಅಂದಾಗೆ ಇವ್ರು ಈ ಗುಹೆ ಒಳಗೆ ಹೋಗ್ತಾ ಇರೋದು ಅವ್ರಿಗೂ ಸಹ ಗೊತ್ತಾಗ್ಬಿಡುತ್ತೆ. ಇವರು ಸಹ ಈಗ ಗುಹೆ ಒಳಗೆ ಬಂದ್ಬಿಟ್ಟಿದ್ದಾರೆ, ಅದೇ ಸ್ಟೀವ್ ಅನ್ನಲ್ಲ ಅದೇ ಗುಹೆ ಒಳಗೆ. ಹಿಂಗೆ ಬಂದಂತವ್ರು ನೋಡ್ತಾರೆ, ಅಲ್ಲಿ ಆ ವರ್ಲ್ಡ್ಗೆ ಹೋಗಕ್ಕೆ ದಾರಿ ಇದೆ, ಆದ್ರೆ ನಮ್ಮ ನೆಟಾಲಿ ಮತ್ತೆ ಡ್ಯಾನ್ ಇಬ್ರು ಕೂಡ ಅಲ್ಲಿಗೆನೆ ಬರ್ತಾರೆ. ಹೀಗೆ ಬಂದಂತವ್ರು ಇದಕ್ಕಿದಾಗೆ ಆ ಕ್ಯೂಬ್ ಇಂದ ಆ ವರ್ಲ್ಡ್ಗೆ ಎಲ್ಲರನ್ನು ಕೂಡ ಕರ್ಕೊಂಡು ಬಂದ್ಬಿಡುತ್ತೆ ಒಂದೇ ಸತಿ. ಇವ್ರಿಗೆ ಬಂದು ನೋಡ್ತಾರೆ, ಏನಿದು ಯಾವ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಒಂದು ಚೂರು ಕೂಡ ಗೊತ್ತೇ ಆಗ್ತಲ್ಲ, ಇದು ಏನಾಯ್ತು ಅಂತ ಇವ್ರು ಕೂಡ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ಮರದ ಹಿಂದೆ ಹೋಗಿಸ್ಕೊಂಡಿದ್ದಂತ ಒಂದು ಮೈನೆ ಕ್ರಾಫ್ಟ್ ಆಚೆಗೆ ಬಂದ್ಬಿಡುತ್ತೆ, ಅದೇ ವರ್ಲ್ಡ್ ಇಂದ ಆಚೆಗೆ ಬರುತ್ತೆ. ಈಗ ನಮಗೆ ಇಲ್ಲಿರುವಂತ ಗೋಲ್ಡ್ ಸ್ಮಗ್ಲನ್ನ ಮಾಡ್ತಾ ಇರೋಂತ ಒಂದು ಪ್ರಪಂಚವನ್ನು ತೋರಿಸ್ತಾರೆ. ಇಲ್ಲಿ ಯಾವ್ದೋ ಒಂದು ಹಂದಿ ಚಿತ್ರವನ್ನ ಬಿಡಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ನಮ್ಮ ಮೇಲ್ಗೋಸ್ಟ್ ಸಾಯಿಸ್ತಾ ಇದ್ದಾಳೆ. ಏನೇ ಸಾಯಿಸ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದಾಳೆ ಆ ಕ್ಯೂಬ್ ಈಗ ಮತ್ತೆ ಈ ಪ್ರಪಂಚಕ್ಕೆ ಬಂದಿರೋದು ಇವಳಿಗೆ ಗೊತ್ತಾಗುತ್ತೆ. ಏನು ಗೊತ್ತಾದಂತವಳು ಸ್ಟೀವ್ ಹತ್ರಕ್ಕೆ ಬರ್ತಾಳೆ, ಬಂದು ಆ ಕ್ಯೂಬ್ ಅನ್ನ ಎಲ್ಲಿ ಇಟ್ಟಿದ್ಯಾ ಹೇಳು, ನೀನ್ ಈಗ ಹೇಳಿಲ್ಲ ಅಂದ್ರೆ ಇದೇ ರೀತಿ ನಿನ್ನನ್ನು ಕೂಡ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬಾನೇ ಎದುರಿಸೋಕೆ ಶುರುವನ್ನ ಮಾಡ್ತಾಳೆ. ಅಂದಾಗೆ ಅದು ಎಲ್ಲಿದೆ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ನನ್ನ ಡೇನಿಸ್ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಇಟ್ಟಿರ್ತಾನೆ. ಇನ್ನ ಡೇನಿಸ್ ನಾನು ಆಲ್ರೆಡಿ ಸಾಯಿಸಾಯ್ತು ಅಂತ ಹೇಳ್ಬಿಟ್ಟು ಅದೇ ಸಿಕ್ಕಿತ್ತಲ್ವ ಬೆಲ್ಟ್, ಆ ಬೆಲ್ಟ್ ಅನ್ನ ತೆಗೆದು ತೋರಿಸ್ತಾಳೆ. ಅವನು ಕೂಡ ತುಂಬಾನೇ ಸಪ್ಪಾಗಿ ಕುತ್ಕೊಬಿಡ್ತಾನೆ. ಇಲ್ಲಿ ನಮ್ಮ ಮೈನ್ಕ್ರಾಫ್ಟ್ ಮನುಷ್ಯ ಆಚೆಗೆ ಬಂದಿದ್ದಾನೆ. ಆಚೆಗೆ ಬಂದಾಗ ಡೇನಿಸ್ ಕೂಡ ಒಳಗೆ ಹೋಗ್ಬಿಡ್ತಾನೆ. ಈಗ ಇವ್ರು 4 ಜನ ಕೂಡ ಈಗ ಎಲ್ಲಿ ಬಂದಿದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲೂ ಕೂಡ ಕತ್ಲೆ ಇಮಿಡಿಯೇಟ್ಲಿ ಆಗ್ಬಿಡುತ್ತೆ. ಅದಲ್ಲದೆ ಇವ್ರನ್ನ ಯಾರೋ ಒಬ್ರು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತಾ ಇದಾರೆ. ಏನೇ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬಂದಾಗ್ಲೇ ಗೊತ್ತಾಗೋದು ಅವ್ರು ಮಾಮೂಲಿ ಮನುಷ್ಯರಲ್ಲ, ಅವರು ಅಸ್ಥಿ ಪಂಜರಗಳು ಅಂತ. ಇವರು ಕೂಡ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಓಡೋದಕ್ಕೆ ಶುರುವನ್ನ ಮಾಡ್ತಾರೆ. ಆದ್ರೆ ನಮ್ಮ ಗರಿದ್ದಲ್ವ ಅವನಿಗೆ ತಲೆ ಕಾಲು ಯಾವ್ದು ಕೂಡ ನಿಲ್ಲೋದಿಲ್ಲ. ಹಿಂಗೆ ಹೋದಂತವನು ಒಂದು ಹಳ್ಳದೊಳಗೆ ಬಿದ್ದ್ಬಿಡ್ತಾನೆ. ಇವ್ರು 3 ಜನ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಈಗ ಅದರಲ್ಲೂ ಸಹ ಅವರು ಬಾಣವನ್ನ ಬಿಡ್ತಾ ಇರ್ಬೇಕಾದ್ರೆ ಅವರದ್ದೇ ಆದಂತ ಒಂದು ಜೇಡ್ರವಲ್ಲೇ ಅಡ್ಡ ಬಂದ ಕಾರಣ ಅವ್ರಿಗೆ ಅವರೇನೆ ಹೊಡ್ಕೊಂಡು ಸಾತ್ಕೊಬಿಡ್ತಾರೆ. ಹಿಂಗೇನೆ ಇವ್ರು ಮುಂದೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕ್ಯೂಬ್ ಅನ್ನ ನೋಡ್ತಾರೆ. ಆ ಕ್ಯೂಬ್ ಅನ್ನ ನೋಡಿದ ನಮ್ಮ ಎಂದ್ರಿಗೆ ಏನೋ ಒಂದು ಅನ್ಸ್ಬಿಡುತ್ತೆ. ಹಿಂಗೇನೆ ಇನ್ನೊಂದು ಕ್ಯೂಬ್ ಅನ್ನ ಹೊಡ್ಕೊಂಡು ಅದನ್ನು ಕೂಡ ತಗೊಂಡು ಇಲ್ಲಿ ಏನೊಂದು ಸೃಷ್ಟಿಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಏನ್ ಕೇಳಿದ್ರು ಕೂಡ ಕೊಡುತ್ತೆ ಅಲ್ವಾ, ಅದೇ ತಾನೇ ಈ ಪ್ರಪಂಚ ಅಂತ ಅವನಿಗೂ ಸಹ ಗೊತ್ತಾಗ್ಬಿಟ್ಟಿದೆ. ಈಗ ನಮ್ಮ ಗರಿದಂತವನು ಆ ಗುಹೆ ಒಳಗಿಂದ ಹೇಗೋ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಗುಹೆ ಒಳಗೆ ಹೋಗಿ ಶುರುವನ್ನ ಮಾಡ್ಕೊಂತಾನೆ. ಹಂಗೆ ಹೋಗ್ತಾನೆ ಕೂಡ. ಆದ್ರೆ ಎಲಿಯೂರಿಗೆ ಮಾತ್ರ ಏನ್ ಮಾಡ್ತಾ ಇದ್ದಾನೆ ಏನ್ರಿ ಅಂತ ಗೊತ್ತಾಗ್ತಲ್ಲ. ಇವನು ಹಂಗೇನೆ ಹೊಡಿತಾ ತುಂಬಾನೇ ಬಾಕ್ಸ್ ಗಳನ್ನ ಮಾಡಿ ಒಂದು ಬಿಲ್ಡಿಂಗ್ ಅನ್ನೇ ಕಟ್ಬಿಡ್ತಾನೆ. ಆದ್ರೆ ಕ್ಯೂಬ್ ಮಾತ್ರ ಕೆಳಗೇನೆ ಬಿಟ್ಬಿಟ್ಟಿರ್ತಾನೆ. ಹಂಗೇನೆ ಅಸ್ಥಿ ಪಂಜರಗಳು ಎಲ್ಲೋದ್ರು ಅಂತ ಬೇಟೆಯನ್ನ ಆಡ್ತಾ ಇರ್ಬೇಕಾದ್ರೆ ನಮ್ಮ ಗರಿದಂತವನು ಆ ಗುಹೆಯಿಂದ ಮೇಲಕ್ಕೆ ಎದ್ದಂತಾನೆ. ಹಿಂಗೇನೆ ಮೇಲಕ್ಕೆ ಎದ್ದಂತವನು ಇನ್ನೇನೆ ನೋಡೋದಿಲ್ಲ ಹಿಂದೆ ಎಂತದ್ದು ಒಂದು ಬರ್ತಾ ಇದೆ. ಇನ್ನೇನು ಬಂದಂತಕ್ಕೆ ಡಮಾರ್ ಅಂತ ಒಂದ್ ಏಟ್ ಹೊಡಿತಾನೆ ಅಷ್ಟೇನೆ. ಅದಿದ್ದಕ್ಕಿದ್ದಾಗೆ ಲೈಟ್ ಹತ್ಕೊಂಡ್ಬಿಟ್ಟು ಬರ್ಸ್ಟ್ ಆಗ್ಬಿಡುತ್ತೆ. ಬರ್ಸ್ಟ್ ಆದ ತಕ್ಷಣ ಅಲ್ಲಿದ್ದಂತ ಅಸ್ಥಿ ಮಾಮೂಲಿ ಪ್ರಪಂಚಕ್ಕೆ ಬಂದಿದ್ದಾನೆ. ಇಲ್ಲಿ ಬಂದು ಕಾರಿಗೆ ಒಂದು ಡ್ಯಾಶ್ ಅನ್ನ ಹೊಡೆದ್ಬಿಡ್ತಾನೆ. ಅದು ಬೇರೆ ಯಾರಲ್ಲ, ನಮ್ಮ ಮ್ಯಾರ್ಲಿನ್ ಕಾರೆ. ಈಗ ಬಂದಂತವಳು ಇವಳಿಗೆ ಒಂದು ಕಾಯಿಲೆ ಇತ್ತಲ್ವಾ, ಆ ಕಾಯಿಲೆಯಿಂದಾಗಿ ಅವಳು ಅವನ್ನ ಕರ್ಕೊಂಡು ಹೋಗ್ತಾಳೆ. ಈಗ ಮತ್ತೆ ಈ ಪ್ರಪಂಚಕ್ಕೆ ಬರುತ್ತೆ ಅಂದಾಗ ಈಗ ಇವರು ಮಿಡ್ ಪೋರ್ಟ್ ವಿಲೇಜ್ ಅಲ್ಲಿ ಇದಾರೆ. ಇಲ್ಲಿರುವಂತ ಜನ ತುಂಬಾನೇ ಒಳ್ಳೆಯವರು, ಯಾವ್ದು ಸಹ ಕಪಟ ನೈಚಿ ಏನು ಸಹ ಗೊತ್ತಿಲ್ಲದೆ ಇರೋಂತ ಜನ ಕೂಡ. ಅಂದಾಗೆ ಇವರು ತುಂಬಾನೇ ಒಳ್ಳೆ ಜನ ಅಂತ ಹೇಳ್ತಾ ಇದ್ದಾನೆ ನಮ್ಮ ಸ್ಟೀವ್. ಅಂದಂಗೆ ಈ ಮಿಡ್ ಪೋರ್ಟ್ ಜನ ಒಂದೇ ಒಂದು ಚೂರು ಕೂಡ ನಾನ್ ವೆಜ್ ಅನ್ನ ಮುಟ್ಟೋದಿಲ್ಲ, ಓನ್ಲಿ ವೆಜ್ ಅನ್ನ ಮಾತ್ರನೇ ಯೂಸ್ ಅನ್ನ ಮಾಡ್ತಾರೆ. ಅಂದಾಗೆ ಈ ವರ್ಲ್ಡ್ ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಳೋ ಅಂತ ಶಕ್ತಿ ಇರೋದು ಇವ್ರಿಗೆ ಮಾತ್ರನೇ, ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಇವನು ಹೇಳ್ತಾ ಮುಂದೆ ಸಾಕ್ತಾನೆ. ಹಿಂಗೇನೆ ಹೇಳ್ತಾ ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಇಲ್ಲಿ ಗೋಲ್ಡ್ ಮೈನಿಗೆ ಬರುತ್ತೆ. ಈಗ ನಮ್ಮ ಮೇಲ್ಗಸಿದ್ದಂತವಳು ಜನರಲ್ ನ ಕರಿ ಅಂತ ಹೇಳ್ತಾರೆ. ಅದೇ ರೀತಿ ಜನರಲ್ ಕೂಡ ಬರ್ತಾನೆ. ಹೀಗೆ ಬಂದು ಇವನನ್ನ ನೋಡಿದ್ರೆ ಸಾಕು ಎಲ್ಲಾ
ಹಂದಿಗಳು ಕೂಡ ಭಯ ಪಡ್ತವೆ. ಯಾಕೆಂದ್ರೆ ಇವನು ಅಷ್ಟೊಂದು ಡೇಂಜರಸ್ ಆಗಿರ್ತಾನೆ ಕೂಡ. ಹಿಂಗೇನೆ ಬಂದಂತವ್ಗೆ ನಮ್ಮ ಮೇಲ್ಗಸಿದ್ದಂತವ್ರು ಅವ್ರು ಅಷ್ಟು ಜನರ ಡೆಡ್ ಬಾಡಿ ನನ್ಗೆ ಬೇಕು, ಅದ್ರಲ್ಲೂ ಅವ್ರ ಹತ್ರ ಒಂದು ಕ್ಯೂಬ್ ಇದೆಯಲ್ಲ ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ಈ ಔಷಧಿಯನ್ನ ನೀನು ಕುಡಿ, ಯಾಕೆಂದ್ರೆ ಇದ್ರಲ್ಲಿ ತುಂಬಾನೇ ಪವರ್ ಇದೆ, ನೀನು ಇದನ್ನ ಕುಡಿದ್ರೆ ಅವ್ರನ್ನೆಲ್ಲರನ್ನು ಕೂಡ ಒಂದೇ ಸತಿ ಸಾಯಿಸ್ತಿ ಅಂತ ಹೇಳ್ಬಿಟ್ಟು ಒಂದು ಔಷಧಿನ ಇವನ್ಗೆ ಕುಡಿಯೋದಕ್ಕೆ ಕೊಡ್ತಾನೆ. ಅದೇ ರೀತಿ ಕುಡಿತಾನೆ ಕೂಡ. ಅದಾದ್ಮೇಲೆ ಇಲ್ಲಿ ಮತ್ತೆ ಮಿಡ್ಪೋರ್ಟ್ ವಿಲೇಜ್ಗೆ ಬರ್ತಾ ಇಲ್ಲಿ ನಮ್ಮ ನೆಟಲ್ ಇದೆ ಅಂತೇಳಿ ನಾವು ಆದಷ್ಟು ಬೇಗ ಒಂದು ಮ್ಯಾಪ್ ಅನ್ನ ಹುಡ್ಕೊಂಡು ಅದಲ್ಲದೆ ಅರ್ಜೆಂಟಿನ ಕೂಡ ಹುಡ್ಕೊಂಡು ನಾವಿಂದ ಬೇಗ ಹೋಗ್ಬೇಕು ಅಂತ. ಆದ್ರೆ ನಮ್ಮ ಏಂದ್ರಿಗೆ ಇದು ಇಷ್ಟ ಆಗೋದಿಲ್ಲ. ಹಂಗೇನೆ ಒಂದು ಮನೆ ಒಳಗೆ ಹೊರಟೋಗ್ತಾನೆ. ಇವ್ರಿಗೂ ಇಬ್ರು ಕೂಡ ಡ್ಯಾನ್ ಮತ್ತೆ ನೆಟಾಲಿ ಕೂಡ ಅಲ್ಲಿಂದ ಇರೋದು ಬೇಡ, ನಾವು ಹೋಗಿ ಹುಡ್ಕೋಣ ಬಾ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಈಗ ಇವರು ಸ್ಟ್ಯಾಶ್ ಅನ್ನೋ ಒಂದು ಪ್ಲೇಸ್ಗೆ ಬಂದಿದ್ದಾರೆ. ಅಂದಾಗೆ ಇಲ್ಲಿ ಆ ವುಡ್ಲ್ಯಾಂಡ್ ಮೆಣಸಿನ ಸಂಹಾರ ಮಾಡೋದಕ್ಕೆ ಏನೇನು ಅಸ್ತ್ರಗಳು ಬೇಕೋ ಅವೆಲ್ಲವೂ ಕೂಡ ಇಲ್ಲೇನೆ ಇದಾವೆ. ಹಿಂಗೇನೆ ಬಂದಾಗ ಮುಂದೆ ನಮ್ಮ ಕರಿದಂತವನು ಒಂದು ಎಂಟರ್ಪೋಲ್ ಅನ್ನೋ ಒಂದು ಚೆಂಡನ್ನ ನೋಡ್ತಾನೆ. ಆ ಚೆಂಡು ಮಾಮೂಲಿ ಚೆಂಡಲ್ಲ, ಅದು ಮನುಷ್ಯ ಯಾರಾದ್ರೂ ಹಿಂದಕ್ಕೆ ಎಸ್ದ್ರು ಆ ಮನುಷ್ಯ ಕೂಡ ಹಿಂದಕ್ಕೆನೆ ಹೋಗ್ತಾನೆ. ಒಂದು ರೀತಿ ಮಾಯಾ ಜೀವಿ ಅಂತಾನೆ ಹೇಳ್ಬಹುದು, ಅಷ್ಟೊಂದು ಪವರ್ ಅನ್ನು ಹೊಂದಿದೆ ಅದೊಂದು ಬಾಲ್. ಹಂಗೇನೆ ಇವ್ರು ಮುಂದಕ್ಕೆ ಬಂದಾಗ ಇದೊಂದು ಕ್ರಿಯೇಟಿವ್ ಬೋರ್ಡ್ ಇರುತ್ತೆ. ಆ ಕ್ರಿಯೇಟಿವ್ ಬೋರ್ಡ್ ಅಲ್ಲಿ ನೀವು ಪ್ಯಾಟರ್ನ್ ಪ್ರಕಾರ ಏನಾದ್ರು ಜೋಡಿಸಿದ್ರೆ ಅದು ಅದೇ ರೀತಿ ಒಂದು ಕತ್ತಿನೋ ಬೇರೆ ಯಾವ್ದಾದ್ರು ವಸ್ತು ಕೂಡ ಆಗತ್ತೆ ಕೂಡ. ಹೀಗೇನೆ ನಮ್ಮ ಗರಿದ್ದು ಅಂತವನು 2 ಬಕೆಟ್ ಗಳನ್ನ ಆರಿಸ್ಕೋತಾನೆ. ನೀನ್ ಆರಿಸ್ಕೊಂಡಂತವನು ನಮ್ಮ ಹೆನ್ರಿ ಮಾತ್ರ ತುಂಬಾನೇ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ಅವನೊಂದು ಗನ್ ಅನ್ನ ತಯಾರಿಸ್ಕೋತಾನೆ. ಅದನ್ನ ನೋಡಿದಂತ ನಮ್ಮ ಸ್ಟೀವ್ ಮತ್ತೆ ಗರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ಇವ್ನೇನು ಇಷ್ಟು ಸಣ್ಣ ವಯಸ್ಸಿಗೆ ಈ ತರದ್ದು ನಮಗೆ ಯಾಕೆ ಐಡಿಯಾ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೀವ್ ತುಂಬಾನೇ ಫೀಲ್ ಅನ್ನ ಮಾಡ್ಕೋತಾನೆ. ಹಿಂಗೇನೆ ಅಂದ್ರೆ ಅದನ್ನ ಸೃಷ್ಟಿಯನ್ನ ಮಾಡ್ದಲ್ವಾ, ಅದನ್ನ ಟೆಸ್ಟ್ ಅನ್ನ ಕೂಡ ಮಾಡ್ತಾನೆ. ಹಂಗೆ ಟೆಸ್ಟ್ ಅನ್ನ ಮಾಡ್ದಾಗಲೇ ಗೊತ್ತಾಗೋದು ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅವನಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇವ್ರು ಕೂಡ ಆ ವುಡ್ಲ್ಯಾಂಡ್ ಮೆನ್ಷನ್ಗೆ ಹೇಗ್ ಹೋಗೋದು ಅಂತ ಇಲ್ಲಿರುವಂತ ಸಿಟಿಸನ್ ನ ವಿಚಾರಿಸ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಆ ಹಂದಿಗಳು ಎಲ್ಲ ಕೂಡ ಬರೋದಕ್ಕೆ ಶುರುನ ಮಾಡ್ಕೊತಾವ. ಹಿಂಗೆ ಬಂದಂತವು ಅಟ್ಯಾಕ್ ಅನ್ನ ಕೂಡ ಮಾಡ್ತವೆ. ನಮ್ಮ ಜನರಲ್ಲೇ ಅದಕ್ಕೆಲ್ಲ ಹೆಡ್ ಆಗಿರ್ತಾನೆ ಕೂಡ. ಇಲ್ಲೊಂದು ಫನ್ನಿ ಫೈಟ್ ನಡೆಯುತ್ತೆ ಗುರು, ಸಾಕತ್ ಅಲ್ಟಿಮೇಟ್ ಆಗಿದೆ. ಇವ್ರು ನೆಟಾಲಿ ಮತ್ತೆ ಡ್ಯಾನ್ ಇದಂತವ್ರು ಅದನ್ನ ಹೆಂಗಾದ್ರು ಮಾಡಿ ತಪ್ಪಿಸ್ಬೇಕು ಅಂತ ಇದ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಗರ್ ಟೀಮ್ ಬಂದ್ಬಿಡುತ್ತೆ. ಹಿಂಗೇನೆ ನಮ್ಮ ಗರ್ ಇದ್ದಂತವನು ಅವ್ನಿಗೆ ಗೊತ್ತಿರೋ ವಿಶ್ವ ಕಲೆಗಳನ್ನೆಲ್ಲ ತೋರಿಸ್ತಾನೆ. ಅಲ್ಲಿ ಏನ್ ಸಾವಕ್ ಆಗೋದಿಲ್ಲ, ಎಲ್ಲವೂ ಕೂಡ ಹೊಡೆದಾಡಕ್ಕೆ ಶುರುವನ್ನ ಮಾಡ್ಕೊಬಿಡ್ತವೆ. ಹಿಂಗೇನೆ ಹೊಡೆದಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಪ್ಯಾರಾಶೂಟ್ ಇಂದ ಬಂದಂತ ಬೆಂಕಿ ಆ ಪೂರ್ತಿಯಲ್ಲಿ ಹಚ್ಕೊಂಡ್ಬಿಟ್ಟು ನಮ್ಮ ನೆಟಾಲಿ ಮತ್ತೆ ಹೆನ್ರಿ ಇಬ್ರು ಕೂಡ ದೂರ ದೂರ ಆಗ್ಬಿಡ್ತಾರೆ. ಹಿಂಗೇನೆ ನಮ್ಮ ಹೆನ್ರಿ ಟೀಮು ಮತ್ತೆ ನೆಟಾಲಿ ಟೀಮು ಬೇರೆ ಬೇರೆ ಆಗ್ಬಿಡುತ್ತೆ. ಈಗ ಹೆನ್ರಿ ಟೀಮ್ ನವರು ಒಂದು ಗುಡ್ಡದ ಮೇಲೆ ಅಂದ್ರೆ ಒಂದು ಮನೆಯ ಮೇಲೆ ಓಡ್ತಾ ಇದಾರೆ. ಹಿಂಗೇನು ಓಡ್ತಾ ಇರ್ಬೇಕಾದ್ರೆ ಇವರ ಹಿಂದೆ ಸುಮಾರು ಪಿಗ್ಗಳು ಬರ್ತಾ ಇದಾವೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಇವ್ರು ಕೂಡ ತುಂಬಾನೇ ಶ್ರಮ ಬಿದ್ದು ಓಡ್ತಾ ಇದಾರೆ. ಹಿಂಗೆ ಓಡಿ ಓಡಿ ತುದಿಗೆ ಬಂದು ನಿಂತ್ಕೊಂತಾರೆ. ಅವಾಗ ನಮ್ಮ ಸ್ಟೀವ್ ಇದ್ದಂತವನು ಏಲ್ರ ಅನ್ನೋ ಒಂದು ಮಿಷಿನ್ ಅನ್ನು ಅವ್ರಿಬ್ರಿಗೂ ಸಹ ತಗ್ಲಾಕ್ಬಿಟ್ಟು ಕೆಳಗೆ ತಳ್ತಾನೆ. ಅವು ಆಡ್ತವೆ ಕೂಡ. ಹಿಂಗೇನೆ ನಮ್ಮ ಎದುರಿದ್ದಂತವನು ಮೇಲಕ್ಕೆ ಆರೋಗ್ಯ ಶುರುವನ್ನ ಮಾಡ್ಕೊಂತಾನೆ. ಅವಾಗ ನಮ್ಮ ಗರ್ರಿದ್ದಂತವನು ಕೂಡ ಓಕೆ ನಾನು ಬಂದೆ ಅಂತ ಹೇಳ್ಬಿಟ್ಟು ಅವನು ಕೂಡ ನೆಗಿತಾನೆ. ಆದ್ರೆ ನಮ್ಮ ಸ್ಟೀವ್ ಹತ್ರ ಒಂದು ಕೂಡ ಇರೋದಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಅವನು ಕೂಡ ಹಂಗೇನೆ ನೆಗೆದ್ ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ಗರ್ ಮೇಲೆನೆ ಕುತ್ಕೊಂಡು ಬರ್ತಾ ಇದ್ದಾನೆ ಅಂತ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ಅವ್ರು ಏನ್ ಕಮ್ಮಿ ಇರೋದಿಲ್ಲ, ಅವರು ಕೂಡ ಹಿಂದೆನೆ ಬರ್ತಾ ಇದಾರೆ. ಇವ್ರು ಕೂಡ ಏನೇನೋ ಮಾಡ್ಕೊಂಡು ಸರ್ಕಸ್ ಅನ್ನ ಮಾಡ್ಕೊಂಡು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಶ್ರಮವನ್ನ ಬಿದ್ದು ಇಲ್ಲಿಂದ ಓಡ್ತಾ ಇದಾರೆ. ಬಟ್ ಆದ್ರೆ ಅವ್ರು ಬರ್ತಾ ಇರ್ಬೇಕಾದ್ರೆ ಇವ್ರು ಒಂದು ಪ್ಲಾನ್ ಅನ್ನ ಮಾಡ್ಬಿಟ್ಟು ಒಂದು ಸೇತುವೆಗೆ ಬೆಂಕಿಯನ್ನ ಹಚ್ಬಿಟ್ಟು ಬರ್ಸ್ಟ್ ಅನ್ನ ಮಾಡ್ಬಿಡ್ತಾರೆ. ಆದ್ರೆ ಇವರು ಕಂಟ್ರೋಲ್ ತಪ್ಪಿಬಿಟ್ಟು ಇವ್ರು ಪಾಂಡಗಳು ಇಬ್ರು ಲವ್ ಅನ್ನ ಮಾಡ್ತಾ ಇರ್ತವೆ. ಅಂದ್ರೆ ಇಲ್ಲಿ ಮಕ್ಳಾಗೋದು ತುಂಬಾನೇ ಈಸಿ ಕೂಡ. ಹಿಂಗೇನೆ ಅಲ್ಲಿ ಪಾಂಡ ಇರುವಂತ ಜಾಗಕ್ಕೆ ಇವರು 3 ಜನ ಕೂಡ ಬಂದು ಬೀಳ್ತಾರೆ. ಅಂದಾಗೆ ನಮ್ಮ ನೆಟಾಲಿ ಟೀಮ್ ಇದ್ದಂತದ್ದು ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಹಿಂಗೇನೆ ನದಿ ಹತ್ರಕ್ಕೆ ಬಂದಾಗ ಅಲ್ಲಿ ಯಾವ್ದೋ ಒಂದು ಬೋಟ್ ಅಲ್ಲಿ ಇನ್ನೊಂದು ಮೈನಸ್ ಕಾರ್ಟ್ ಮನುಷ್ಯ ಹೋಗ್ತಾ ಇರ್ತಾನೆ. ಇವ್ರು ಕೂಡ ಅಲ್ಲಿಗೆ ಸೇತುವೆಯನ್ನ ಕಟ್ಬೇಕು ಅಂತ ಒಂದು ಬಾಕ್ಸ್ ಅನ್ನ ಎಸಿತಾಳೆ. ಆದ್ರೆ ಅದಕ್ಕೆ ಏನೊಂದು ಸಹ ವರ್ಕ್ ಆಗೋದಿಲ್ಲ. ಈಗ ಇವ್ರು ಕೂಡ ಇಲ್ಲಿಂದ ಹೇಗಾದ್ರೂ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಷ್ಟಕ್ಕೂ ಈ ಗೋಲ್ಡ್ ಮೈನಿಂಗ್ ಶುರುವಾಗಿದ್ದು ಕೂಡ ಎಲ್ಲಿಂದ ಅಂತ ನಮ್ಮ ಸ್ಟೀವ್ ಕೂಡ ಹೇಳ್ತಾನೆ ಕೂಡ. ಹಿಂಗೇನೆ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ಮ ಮೇಲ್ಗಸಿದಾಳಲ್ವಾ ಅವಳ ಮೊದಲನೇ ಹೆಸರು ನೈದರ್ ಅಂತ. ಅವಳು ಒಂದ್ಸತಿ ಪಾರ್ಟಿಯನ್ನ ಮಾಡಕ್ ಕೊಡೋದಕ್ಕೆ ಇಲ್ಲಿಗೆ ಬಂದಿರ್ತಾಳೆ. ಹಿಂಗೇನೆ ಬಂದಂತವಳು ಅವ್ರ ಟ್ಯಾಲೆಂಟ್ ಅನ್ನ ನೋಡಿದಂತ ದ ಗ್ರೇಟ್ ಹಾಂಗ್ ಅವನು ಇವಳನ್ನ ಇಲ್ಲೇನೆ ಕೆಲ್ಸಕ್ಕೆ ಹಿಡ್ಕೊಂತಾನೆ. ಏನೇ ಕೆಲ್ಸಕ್ಕೆ ಹಿಡ್ಕೊಂಡಂತವನು ಅವಳ ಕೈಯಲ್ಲಿ ಮೈನಿಂಗ್ ಅನ್ನ ಶುರುವನ್ನ ಮಾಡ್ತಾನೆ. ಅದಲ್ದಲೆ ಇವಳು ಕೂಡ ಆ ನಿಧಾನವಾಗಿನೇ ಆ ಪೂರ್ತಿ ಗೋಲ್ಡ್ ಮೈನಿಂಗ್ ಅನ್ನೇ ಅವಳ ಕಂಟ್ರೋಲ್ಗೆ ತಗೊಳ್ತಾಳೆ. ಯಾಕೆಂದ್ರೆ ಅವನನ್ನೇ ಮದುವೆ ಆಗಿ ದ ಗ್ರೇಟ್ ಹಾಂಗ್ ಯಾರು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಅಂದಾಗೆ ಇವ್ರೀಗ
ವುಡ್ಲ್ಯಾಂಡ್ ಮಿಷನ್ಗೆ ಹೋಗ್ಲೇಬೇಕು, ಯಾಕೆಂದ್ರೆ ಇಲ್ಲಿಂದ ಆಚೆಗೆ ಹೋಗ್ಲೇಬೇಕಲ್ವಾ. ಅಂದಾಗೆ ಈಗ ನಮ್ಮ ಮೇಲ್ಗೊಶಿದಂತವಳು ನಮ್ಮ ಜನರಲ್ಲಿಂದ ಏನು ಆಗ್ತಾನೆ ಇಲ್ಲ ಅಂತ ಹೇಳಿ ತುಂಬಾನೇ ಸೀಟನ್ನ ಮಾಡ್ಕೊಂಡು ದ ಗ್ರೇಟ್ ಹಾಂಗ್ ನ ಬರೋಕೆ ಹೇಳ್ತಾಳೆ. ಅದು ಬಂದಿದ ತಕ್ಷಣ ತುಂಬಾನೇ ಅಂಬಿಗಳನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಅಂದಾಗೆ ಇದೇನೆ ಈ ಮೇಲ್ಗೊಶ್ನ ಗಂಡ ಕೂಡ ಆಗಿರುತ್ತೆ. ಇವಳ ಅಲ್ಟಿಮೇಟ್ ವೆಪನ್ ಇದು. ಇವಳು ಈ ಕೂಡ ಅದೇ ಡೀಲ್ ಅನ್ನ ಮಾತಾಡಿ ಒಪ್ಪಿಸ್ತಾರೆ ಕೂಡ. ಇನ್ನೇನೆ ಅದು ಕೂಡ ಒಪ್ಕೊಳ್ಳುತ್ತೆ, ಅವನ್ನ ಆದಷ್ಟು ಬೇಗ ನಾನು ಸಾಯಿಸೇ ಬಿಡ್ತೀನಿ ಅಂತ. ಅದು ಕೂಡ ಒಪ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಈಗ ಹೊರಟೋದಂತ ಈಗ ಮತ್ತೆ ನಮ್ಮ ನೆಟಾಲಿ ಟೀಮ್ಗೆ ಬರ್ತೆ ಅಂತ ಇವರು ಬಂದ ದಾರಿಲೇ ವಾಪಸ್ ಬರ್ತಾ ಇರ್ತಾರೆ. ಹಿಂಗೆ ಬಂದಂತ ಝೋಂಬಿಗಳನ್ನ ಕೂಡ ತುಂಬಾ ಸಿಂಪಲ್ ಆಗಿ ಸಾಯಿಸ್ಕೊಂಡು ಬರ್ತಾ ಇರ್ತಾರೆ. ಹಿಂಗೇನೆ ಬರ್ತಾ ಇರ್ಬೇಕಾದ್ರೆ ನೆಟಾಲಿ ಹೇಳ್ತಾಳೆ ಎಲ್ಲಿಗೆ ಹೋದ್ರು ಇವರು ಅಂತ ಹೇಳ್ತಾ ಇರ್ಬೇಕಾದ್ರೆ ಹಿಂದೇನೆ ಡೇವಿಸ್ ಕೂಡ ಬಂದ್ಬಿಡ್ತಾನೆ. ಹಿಂಗೇನೆ ನಮ್ಮ ಡ್ಯಾನ್ ಇದ್ದಂತವಳು ಅದು ಕಚ್ಚೋದಿಲ್ಲ ಏನು ಕೂಡ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿಯಿಂದ ಅದಕ್ಕೆ ಮೂಳೆಯನ್ನ ತಿನ್ನಿಸ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಇದು ಡೇನಿಸೆ ಅಂತ. ಅವಾಗ ಇಲ್ಲಿ ಅವರು ಇಬ್ರು ಸಹ ಎಲ್ಲಿದ್ದಾರೆ ಅಂದ್ರೆ ಅದು ಅವ್ರನ್ನ ತೋರ್ಸೋದಕ್ಕೋಸ್ಕರ ಅಲ್ಲಿಗೆ ಹೊರಟೋಗುತ್ತೆ. ಇವರಿಬ್ರು ಕೂಡ ಅಲ್ಲೇ ಅದ್ರ ಹಿಂದೆನೆ ಕೂಡ ಹೊರಟೋಗ್ತಾರೆ ಕೂಡ. ಅಂದಾಗೆ ಸ್ಟೋನ್ ಗೆ ಬಂದಿದ್ದಾರೆ ಅಂದಾಗೆ ಇಲ್ಲಿರುವಂತ ಎಲ್ಲವೂ ಕೂಡ ಕೆಂಪಾಗಿ ಕಾಣುತ್ತೆ. ಅಂದಾಗೆ ಇಲ್ಲೇನೆ ಕೂಡ ಡೈಮಂಡ್ಸ್ ಕೂಡ ಇರೋದು. ಇಲ್ಲಿ ತುಂಬಾನೇ ಹುಷಾರಾಗಿ ನಡೀತಾ ಇರ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಗರಿದಂತವನು ಯಾವ್ದೋ ಒಂದು ಕಲ್ಲಿನ ಮೇಲೆ ಕಾಲನ್ನ ಇಟ್ಬಿಡ್ತಾನೆ ಅಷ್ಟೇನೆ. ಅಲ್ಲಿರುವಂತ ಟ್ರ್ಯಾಪ್ ಗಳೆಲ್ಲ ಇದಕ್ಕಿದ್ದ ಓಪನ್ ಆಗ್ಬಿಟ್ಟು ಇವನ್ನ ಹಟ್ಟಾಡ್ಸ್ಕೊಂಡು ಹೊಡೆಯಕ್ಕೆ ಶುರು ಮಾಡ್ತವೆ. ಹಿಂಗಿನ ಹಟ್ಟಾಡ್ಸ್ಕೊಂಡು ಹೊಡ್ತಾ ಇರ್ಬೇಕಾದ್ರೆ ಇವನು ಒಂದು ಊರಿಗೆ ಹೋಗಿ ಬಿದ್ಬಿಡ್ತಾನೆ. ಹಿಂಗಿನ ಬಿದ್ದಂತವನು ಇದಕ್ಕಿದ್ದಾಗೆ ಒಂದು ಗೇರ್ ಲೆವರ್ ಕೂಡ ಆನ್ ಆಗ್ಬಿಡುತ್ತೆ. ಹಿಂಗೆ ಆನ್ ಆಗ್ತಿದ್ದಂಗೆನೆ ಆ ಗುಹೆಯ ಟ್ರೆಷರ್ ಇದ್ದಂಥದ್ದು ಇದಕ್ಕಿದ್ದಾಗೆ ತೆಕ್ಕೊಂಡ್ಬಿಡುತ್ತೆ. ಏನೇ ತಕೊಂತು ಅಲ್ವಾ ಪೂರ್ತಿಯಾಗಿ ಡೈಮಂಡ್ಸ್ ಎಲ್ಲ ಕೂಡ ಡೈಮಂಡ್ಸ್. ಇದನ್ನ ನೋಡಿ ಈಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೇನ್ ತಗೊಂಡು ಹೋಗ್ಬೇಕು ಅನ್ನೋಷ್ಟ್ರಲ್ಲೇ ಇದಕ್ಕಿದ್ದಾಗೆ ನಮ್ಮ ದ ಗ್ರೇಟ್ ಹಾಂಗ್ ಇಲ್ಲಿಗೆ ಬರೋಕೆ ಶುರು ಮಾಡ್ಕೊಂಡಿದೆ. ಅಂದಾಗೆ ಅದು ಮಾಮೂಲಿಯಾಗಿ ಬರೋದಿಲ್ಲ, ತುಂಬಾನೇ ಕ್ರೂರವಾಗಿ ಬರುತ್ತೆ ಕೂಡ. ಹಿಂಗೇನೆ ಬಂದಂತದ್ದು ಇವ್ರನ್ನ ಅಟ್ಟ ಆಡ್ಸ್ಕೊಂಡು ಬರೋಕೆ ಶುರು ಮಾಡ್ಬಿಟ್ಟಿದೆ. ಇವರು ಕೂಡ ಎದ್ದು ಬಿದ್ದು ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಾ ಇದಾರೆ. ಏನು ಓಡಿ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂದು ಬೋಗಿ ಸಿಗುತ್ತೆ. ಆ ಬೋಗಿಯಲ್ಲಿ ಕುತ್ಕೊಂಡು ಇವ್ರು ಈಸಿಯಾಗಿ ಮುಂದೆ ಬರ್ತಾರೆ. ಹಿಂಗೆ ಮುಂದೆ ಬಂದಂತವ್ರಿಗೆ ಗೊತ್ತಾಗುತ್ತೆ ಇವ್ರೀಗ ಗ್ರೇಸ್ ಆಫ್ ರಾಮ್ ಗೆ ಬಂದು ಹಿಂಗೇನೆ ಬಂದು ತಗ್ಲಾಕೊಂಡಾಗ ಗೊತ್ತಾಗುತ್ತೆ. ಅಂದಾಗೆ ಈಗ ಇದು ಕೂಡ ನಿಂತ್ಕೊಂಡ್ಬಿಟ್ಟಿದೆ, ಏಕೆಂದ್ರೆ ಕತ್ಲಾಯ್ತು ಅಲ್ವಾ, ಹಂಗಾಗಿ ಇದು ಕೂಡ ನಿಂತ್ಕೊಂಡಿದೆ. ಈಗ ಇವರು ಮುಂದೆ ಹೋಗ್ಬೇಕು ಅಂದ್ರೆ ಆ ಕೆಂಪು ಬಟನ್ ಇದೆ ಅಲ್ವಾ, ಅದ್ರ ಮೇಲೆ ಈ ಕಾಲನ್ನ ಇಡ್ಬೇಕು. ಹಿಂಗೇನೆ ಇಟ್ಟಿದ ತಕ್ಷಣ ಅದು ಕೂಡ ಮುಂದಕ್ಕೆ ಹೋಗುತ್ತೆ ಕೂಡ. ಹಿಂಗೇನೆ ಇವರು ಅದಲ್ಲದೆ ನಮ್ಮ ಗ್ರೇಟ್ ಹಾಂಗ್ ಕೂಡ ಹಿಂದೆನೆ ಬರ್ತಾ ಇದ್ದಾನೆ. ಈಗ ಇವರು ಅವನಿಂದ ತಪ್ಪಿಸ್ಕೋಬೇಕು ಅಂದ್ರೆ ಅದ್ರ ಮೇಲೆ ಕಾಲಿಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಸ್ಪೀಡ್ ಆಗಿ ನಮ್ಮ ಗರಿದಂತೂ ತಳ್ಳಕ್ಕೆ ಶುರು ಮಾಡ್ತಾನೆ. ಹಿಂಗೇನೆ ತಳ್ತಾ ಇರ್ಬೇಕಾದ್ರೆ ಅದು ಕೂಡ ಬಂದ್ಬಿಡುತ್ತೆ. ಬಂದಿದ ತಕ್ಷಣನೇ ಇಲ್ಲಿಂದ ಇವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಅದಲ್ಲದೆ ಅದ್ರೊಳಗೆ ಫಾರ್ಮ್ ಇದು ಅಲ್ವಾ, ಆ ಫಾರ್ಮು ಎಲ್ಲವೂ ಕೂಡ ಬಸ್ಟ್ ಆಗ್ತವೆ. ಯಾಕೆ ಅಂತಂದ್ರೆ ಹಂಗೆ ಆ ದ ಗ್ರೇಟ್ ಆಂಕ್ ಇದ್ದಂತದ್ದು ತುಂಬಾನೇ ಸ್ಪೀಡ್ ಆಗಿ ಓಡ್ ಬಂತು ಅಲ್ವಾ, ಆ ತರ ಸ್ಪೀಡ್ ಆಗಿ ಓಡ್ ಬಂದಿದ್ ಕಾರಣ ಅಲ್ಲಿರುವಂತ ಎಲ್ಲಾ ಫಾರ್ಮ್ಗಳು ಕೂಡ ಡಿಟೆಕ್ಟಿವ್ ಆಗಿ ಎಲ್ಲವೂ ಕೂಡ ಬರ್ಸ್ಟ್ ಆಗಿ ಆ ಪೂರ್ತಿ ರೆಡ್ ಸ್ಟೋನ್ ಪೂರ್ತಿಯಾಗಿ ಬರ್ಸ್ಟ್ ಆಗಿ ಚಿಂದಿ ಚಿಂದಿ ಆಗೋಗ್ಬಿಡುತ್ತೆ. ಇವ್ರು ಮಾತ್ರ ಹೇಗೋ ಆಗಿ ಆಚೆಗೆ ತಪ್ಪಿಸ್ಕೋತಾರೆ. ಈಗ ಇವರು ತುಂಬಾನೇ ಮುಂದಕ್ಕೆ ಬಂದಿರ್ತಾರೆ. ಹಿಂಗೇನೆ ಮುಂದೆ ಬಂದಾಗ ನಮ್ಮ ಎದುರಿಗೆ ಸಿಕ್ಕಾಪಟ್ಟೆ ಸೀಟ್ ಬಂದ್ಬಿಟ್ಟು ನಮ್ಮ ಗರಿಗೆ ಸಿಕ್ಕಾಪಟ್ಟೆ ಬೈಕಿ ಶುರುವನ್ನ ಮಾಡ್ತಾನೆ. ನಿನ್ನಿಂದಾನೇ ಅದು ಮಿಸ್ ಆಗಿದ್ದು ಅಲ್ಲಿರುವಂತ ಡೈಮಂಡ್ಸ್ ಅಂದಾಗ ನಮ್ಮ ಗರಿದಂತ ತುಂಬಾನೇ ಎಮೋಷನ್ ಆಗಿ ಹೇಳ್ತಾನೆ, ನನ್ಗೆ ಈ ದುಡ್ಡನ್ನ ಸಂಪಾದಿಸೋದೇನು ದೊಡ್ಡ ವಿಷಯ ಅಲ್ಲ, ನಾನು ಕೆಲವೊಮ್ಮೆ ಗೇಮ್ ಅನ್ನ ಆಡೇನೆ ಸಂಪಾದಿಸ್ತೀನಿ. ಆದ್ರೆ ನಿಂಗೆ ನಿಮ್ಮ ಅಕ್ಕ ಇದ್ದಾಳೆ, ನಿಮ್ಮ ಅಕ್ಕನ ನೀನೇ ನೋಡ್ಕೋಬೇಕು, ನಿನ್ಗೆ ಅದು ಗೊತ್ತು ಅಲ್ವಾ ಅಂತ ಹೇಳ್ಬಿಡ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕೋ, ನಾವು ಅಲ್ಲಿ ಸಿಗಾಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಎದುರಿದ್ದಂತವನು ನಿಂಗೆ ಯಾರು ಇಲ್ಲ ಅಂತ ಅನ್ಕೊಂಬೇಡ, ಇನ್ ಮುಂದೆ ನಾನು ನಿನ್ನ ಫ್ರೆಂಡ್ ಆಗಿ ಅಂತ ಹೇಳ್ತಾನೆ. ಹಿಂಗೇನೆ ಇವ್ರು ಮತ್ತೆ ನಡೆಯೋಕೆ ಶುರು ಮಾಡ್ತಾರೆ. ಹಿಂಗೇನೆ ನಡೀತಾ ಇರ್ಬೇಕಾದ್ರೆ ಮತ್ತೆ ನಮ್ಮ ಮ್ಯಾರ್ಲಿನ್ ಕಡೆಗೆ ಕತೆ ಬರುತ್ತೆ. ಇಲ್ಲಿ ಇವಳು ಪೂರ್ತಿಯಾಗಿ ಅವಳ ಬಯೋಡೇಟಾನೇ ಓದಿರ್ತಾ ಇದ್ದಾಳೆ. ಅಂದಾಗೆ ಕ್ಲೈಮೇಟ್ ಅಂತ ಒಬ್ಬ ಚಿತ್ರಕಲೆ ಮೇಸ್ಟರ್ ಇದ್ದ ಅಲ್ವಾ, ಇವಳ ಗಂಡನೇ ಬೇರೆ ಯಾರಾದ್ರೂ ಡೈವರ್ಸ್ ಆಗಿರುತ್ತೆ ಅಷ್ಟೇನೆ. ಇವರು ಕೂಡ ಈಗ ವುಡ್ಲ್ಯಾಂಡ್ ಮ್ಯಾನ್ಷನ್ ಗೆ ಬರ್ಬೇಕು. ಈಗ ವುಡ್ಲ್ಯಾಂಡ್ ಮ್ಯಾನ್ಷನ್ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ಟೀವ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಅದೇನಪ್ಪಾ ಅಂತಂದ್ರೆ ಅಲ್ಲಿ 3 ಫ್ಲೋರ್ ಇದಾವೆ, ಒಬ್ಬೊಬ್ರು ಒಂದೊಂದು ಫ್ಲೋರ್ ಗೆ ಹೋದ್ರೆ ನಾವು ಆರಾಮ್ಸಾಗಿ ದಿಕ್ಕನ್ನ ತಪ್ಪಿಸ್ಬೋದು ಅಂತ ಹೇಳ್ಬಿಟ್ಟು 3 ಜನ ಒಂದೊಂದು ಫ್ಲೋರ್ ಗೆ ಹೋಗಕ್ಕೆ ರೆಡಿ ಆಗ್ತಾರೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ನಮ್ಮ ಗರ್ ಮತ್ತೆ ಸ್ಟೀವ್ ಅಲ್ಲಿರುವಂತ ಎಲ್ಲಾ ಮೈನಸ್ ಮನುಷ್ಯರನ್ನು ಕೂಡ ಈಗ ಬೇರೆ ಕಡೆಗೆ ಗಮನವನ್ನ ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಆಡ್ಗಾರ ತರ ಬಂದಿರ್ತಾರೆ. ನಮ್ಮ ಹೆನ್ರಿಗೆ ಮಾತ್ರನೇ ಅವ್ರ ಕಣ್ಣಿಗೆ ಕಾಣ್ದಂಗೆ ರೀತಿ ಒಳಗೆ ಹೋಗ್ತಾ ಇರ್ತಾನೆ ಕೂಡ. ಹಿಂಗೇನೆ ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಏನು ಸೌಂಡ್ ಆಗಿದ ತಕ್ಷಣ ಎಲ್ಲಾ ಮನುಷ್ಯರು ಕೂಡ ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಕ್ಕೆ ಶುರುವನ್ನ ಮಾಡ್ತಾರೆ. ನಮ್ಮ ಸ್ಟೀವ್ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡ್ತಾರೆ. ಆದ್ರೆ ನಮ್ಮ ಎದುರು ಇದ್ದಂತವನು ತಪ್ಪಿಸ್ಕೊಂಡು ಬಂದು ಒಂದು ರೂಮ್ ಗೆ ಲಾಕ್ ಆಗ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇವನು ಕರೆಕ್ಟ್ ಆದಂತ ರೂಮ್ ಗೆನೆ ಬಂದಿದ್ದಾನೆ. ಅಂದಾಗೆ
ಇಲ್ಲೇನೆ ನಮ್ಮ ಜಂಟಿ ಕೂಡ ಇರೋದು. ಹಿಂಗೇನೆ ಇವನು ಕೂಡ ಹುಡ್ಕೋಕೆ ಶುರುವನ್ನ ಮಾಡ್ತಾನೆ. ಆದ್ರೆ ನಮ್ಮ ಸ್ಟೀವ್ ಮತ್ತೆ ಗರ್ರಿದಂತವನ್ನ ಡಬ್ಲ್ಯೂ ಒಳಗೆ ಕರ್ಕೊಂಡು ಬಂದಿರ್ತಾರೆ. ಅಂದಾಗೆ ಇಲ್ಲಿ ಒಂದು ಕೋಳಿಯನ್ನ ಕರ್ಕೊಂಡು ಬಂದು WWF ಅನ್ನ ಆಡ್ಸೋದಕ್ಕೆ ಶುರುವನ್ನ ಮಾಡ್ತಾರೆ. ನಮ್ಮ ಗರಿದಂತವನು ಮತ್ತೆ ವಿಶ್ವ ಕಲೆಗಳನ್ನೆಲ್ಲ ತೋರಿಸ್ತಾನೆ. ಬಟ್ ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಜಾಕಿ ಆಗಿ ಒಬ್ಬ ಚಿಕ್ಕ ಹುಡುಗ ಹೇಳ್ಕೊತಾನೆ. ಅಂದಾಗೆ ಇವನು ಚಿಕ್ಕ ಹುಡುಗ ನೋಡೋದಕ್ಕೆ ಮಾತ್ರನೇ. ಆದ್ರೆ ನಮ್ಮ ಗರ್ನ ಇದ್ದಕ್ಕಿದ್ದಾಗೆ ಒಂದೊಂದೇ ಒದೆಲಿ ಬೀಳ್ಸಿ ಸಾಯಿಸೋದಕ್ಕೆ ಶುರುವನ್ನ ಮಾಡ್ತಾನೆ. ತುಂಬಾನೇ ಸಾಕತ್ತಾಗಿ ಸ್ಟೆಂಟ್ಗಳನ್ನ ಮಾಡಿ ನಮ್ಮ ಗರಿಗೆ ಹೊಡಿತಾನೆ. ಆದ್ರೆ ನಮ್ಮ ಹೆನ್ರಿ ಇದ್ದಂತವನು ಇನ್ನು ಹುಡುಕ್ತಾನೆ ಇದ್ದಾನೆ ಕೂಡ. ಆದ್ರೆ ಅವನಿಗೆ ಏನು ಕೂಡ ಸಿಗ್ತಾನೆ ಇಲ್ಲ. ಅವನು ತುಂಬಾನೇ ಹುಡುಕಿ ಆದ್ಮೇಲೆ ಇವನಿಗೆ ಒಂದು ಬಾಕ್ಸ್ ನ ನೋಡಿ ಅದನ್ನ ಓಪನ್ ಮಾಡಿದಾಗ ಅದ್ರೊಳಗೆ ನಮ್ಮ ಜಂಟಿ ಇರ್ತಾನೆ ಕೂಡ. ಇನ್ನೇನು ಇತ್ತಲ್ವಾ ಅಂತ ಹೇಳ್ಬಿಟ್ಟು ಇವನು ಕೂಡ ಹೊರಡ್ಬೇಕಾದ್ರೆ ಅಲ್ಲಿಗೆ ಒಂದು ಪೌದು ಹಾಕೊಂಡಿರುವಂತ ಇನ್ನೊಂದು ಮೈನರ್ ಸ್ಕರ್ಟ್ ಮನುಷ್ಯ ಬಂದ್ಬಿಡುತ್ತೆ. ಅದನ್ನ ಹೇಗಾರು ಮಾಡಿ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇವನು ಕೂಡ ಹೊಡೆದಾಡಕ್ಕೆ ಶುರುವನ್ನ ಮಾಡ್ತಾನೆ. ಆದ್ರೆ ನಮ್ಮ ಗರಿದಂತವನು ಪೂರ್ತಿಯಾಗಿ ಬಿಟ್ಟಿದ್ದಾನೆ ಆ ಚಿಕ್ಕ ಹುಡುಗನಿಂದ. ಆದ್ರೆ ನಮ್ಮ ಸ್ಟೀವ್ ಇದ್ದಂತವನು ಕಟ್ಟನ್ನ ಬಿಚ್ಕೊಂಡು ಬಂದು ಆ ಚಿಕ್ಕ ಹುಡುಗನ್ಗೆ ಹೊಡೆದು ಎಲ್ಗೋ ಬಿಸಾಕ್ಬಿಡ್ತಾನೆ. ಇಲ್ಲಿ ನಮ್ಮ ಹೆನ್ರಿ ಕೂಡ ಆ ಮನುಷ್ಯನ ಸಾಯಿಸ್ಬಿಟ್ಟು ಆ ಬಾಲ್ ಅನ್ನ ತಗೋತಾನೆ ಕೂಡ. ತಗೊಂಡು ಇನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲ ಇಟ್ಕೋತಾನೆ. ಈಗ ಹೆನ್ರಿ, ಸ್ಟೀವ್ ಮತ್ತೆ 3 ಜನ ಕೂಡ ಒಂದಾಗಿದ್ದಾರೆ. ಈಗ ಒಂದೊಂದರು ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಚೆಗೆ ಬಂದಾಗ ಸೇತುವೆ ಮೇಲೆ ಮತ್ತೆ ನಮ್ಮ ಮ್ಯಾಲ್ಗೋಶ್ ಮನುಷ್ಯರು ಬಂದಿದ್ದಾರೆ. ಇನ್ನೇನು ಬಂದಂತವ್ರು ನಮ್ಮ ಈಗ ಆ ಕ್ಯೂಬ್ ಅನ್ನ ಕಿತ್ಕೋತಾಳೆ ಮ್ಯಾಲ್ಗೋಶ್. ಇನ್ನೇನ್ ಕಿತ್ಕೊಂಡಂತವಳು ಹೇಳ್ತಾ ಇದ್ದಾಳೆ, ಎಲ್ಲಾರನ್ನು ಕೂಡ ಸಾಯಿಸ್ಬಿಡಿ, ಯಾರನ್ನು ಕೂಡ ಬಿಡ್ಬೇಡಿ, ಇಲ್ಲಿ ಯಾರನ್ನು ಕೂಡ ಬಿಡ್ಬೇಡಿ ಅಂತ ಆಜ್ಞೆಯನ್ನ ಮಾಡ್ತಾ ಇದ್ದಾಳೆ. ಹಂಗಾಗಿ ನಮ್ಮ ಗ್ರೇಟ್ ಅವನ್ ಕೂಡ ಇಲ್ಲೇನೆ ಇದ್ದಾನೆ. ಹಂಗಾಗಿನೇ ಇವಳು ಆಜ್ಞೆಯನ್ನ ತುಂಬಾ ಜೋರಾಗಿ ಮಾಡಿದ್ದು ಕೂಡ. ಹಂಗೇನೆ ಕ್ಯೂಬ್ ಅನ್ನ ಕಿತ್ಕೊಂಡು ಹೋಗ್ತಾಳೆ. ಅಂದಾಗೆ ಇಲ್ಲಿರುವಂತ ಎಲ್ಲವೂ ಕೂಡ ಪಟಾಕಿಯನ್ನ ಸಿಡ್ಸೋಕೆ ಶುರುವನ್ನ ಮಾಡ್ತವೆ. ಆದ್ರೆ ನಮ್ಮ ಗರ್ರಿದ್ದಂತವನು ನಮ್ಮ ಹೆನ್ರಿನ ತೆಗೆದು ಎಸ್ದು ಬಿಡ್ತಾನೆ. ಹಿಂಗೇನೆ ಎಸ್ತಿದ ತಕ್ಷಣ ನಮ್ಮ ಹೆನ್ರಿ ಇದ್ದಂತವನು ಇದ್ದಂತ 2 ಹಂದಿಗಳನ್ನ ಬೀಳಿಸ್ಬಿಟ್ಟು ಅವನು ಪ್ಯಾರಾಶೂಟ್ಗೆ ಹತ್ತಾನೆ. ನಮ್ಮ ಸ್ಟೀವ್ ಇದ್ದಂತವನು ಒಂದು ಜಂಪಿಂಗ್ ಕ್ಯೂಬ್ ಅನ್ನ ಮಾಡ್ಕೊಂಡು ಆ ಪ್ಯಾರಾಶೂಟ್ಗೆ ಅವನು ಕೂಡ ಹತ್ಕೋತಾನೆ. ಅರೆ ನಮ್ಮ ಗರಿದ್ದಂತವನು ನಾನ್ ಬರೋದಿಲ್ಲ, ನೀವು ಹೋಗಿ, ನಾನು ಇಲ್ಲೇನೆ ಇವ್ರನ್ನೆಲ್ಲ ಕೂಡ ವಿಚಾರಿಸ್ಕೊಂಡು ಆಮೇಲೆ ನೋಡ್ಕೊಂತೀನಿ, ಬರ್ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಏನ್ರು ಕೂಡ ಹೇಳ್ತಾನೆ, ನಿಮ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು. ಹಿಂಗೇನೆ ಅವ್ರು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಗರಿದ್ದಂತವನು ಒಳಗಕ್ಕೆ ಹೋಗ್ತಾನೆ. ಬಟ್ ಅಷ್ಟೊತ್ತಿಗೆ ಬರ್ಸ್ಟ್ ಆಗಿದ್ ಕಾರಣ ನಮ್ಮ ಹೆನ್ರಿ ಮತ್ತೆ ಸ್ಟೀವ್ ಎಲ್ಲೋ ಒಂದ್ ಕಡೆ ದೂರಕ್ಕೆ ಹೋಗಿ ಬಿದ್ಬಿಡ್ತಾರೆ. ಇನ್ನೇನೆ ಬಿದ್ದಂತವ್ರು ಎಚ್ಚರಿಕೆ ಆದ್ ನೋಡಿದಾಗ ನಮ್ಮ ಡೇವಿಸ್ ನ ಮನೇಲಿ ಇರ್ತಾರೆ. ಅಂದಾಗೆ ನಮ್ಮ ಡ್ಯಾನ್ ಮತ್ತೆ ನೆಟ್ಟೇರಿ ಅವ್ರಿಬ್ರು ಸಹ ಕರ್ಕೊಂಡು ಬಂದು ಇಲ್ಲೇನೆ ಮಲಗಿಸಿರ್ತಾರೆ ಕೂಡ. ಈಗ ನಮ್ಮ ಡ್ಯಾನ್ ಕೇಳ್ತಾ ಇದಾರೆ, ನಾವು ಎಲ್ಲರೂ ಕೂಡ ಆರಾಮಾಗಿ ಇದೀವಿ ಅಂತ. ಹೌದು, ನಾವ್ ಎಲ್ಲರೂ ಸಹ ಚೆನ್ನಾಗಿದ್ದೀವಿ ಅಂತ. ಅಂದಾಗೆ ಇದೊಂದು ಮಶ್ರೂಮ್ ಮನೆ ಆಗಿರುತ್ತೆ ಕೂಡ. ನಮ್ಮ ನೆಟ್ಟೇರಿ ಕೂಡ ಇನ್ನ ಸಮಾಧಾನವನ್ನ ಮಾಡ್ತಾ ಇದ್ದಾಳೆ. ಇನ್ನೇನೆ ಸಮಾಧಾನ ಆದ್ಮೇಲೆ ಮತ್ತೆ ಇಲ್ಲಿ ನಮ್ಮ ಮ್ಯಾಲ್ಗೋಶ್ ಅದಕ್ಕೆ ಬರುತ್ತೆ. ಅಂದಾಗೆ ಕ್ಯೂಬ್ ಅನ್ನ ತಗೊಂಡು ಬಂದಿದ್ಲು ಅಲ್ವಾ, ಈಗ ಪೂರ್ತಿಯಾಗಿ ಕತ್ಲೆಯನ್ನ ಮಾಡ್ಬಿಡ್ತಾರೆ. ಇಡೀ ವರ್ಲ್ಡ್ ಅನ್ನೇ ಕತ್ಲೆಯನ್ನ ಮಾಡಿದಾಗ ನಮ್ಮ ಸ್ಟೀವ್ಗೆ ಗೊತ್ತಾಗುತ್ತೆ ಇದು ಪೂರ್ತಿಯಾಗಿ ಅವಳು ಕಂಟ್ರೋಲ್ಗೆ ತಗೊಳಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾಳೆ ಅಂತ. ಅಂದಾಗೆ ಈಗ ಏನಾದ್ರು ನಾವು ಮಾಡ್ಲೇಬೇಕು, ಇಲ್ಲಾಂದ್ರೆ ಪೂರ್ತಿಯಾಗಿ ಈ ಪ್ರಪಂಚನೇ ಅವಳ ಕೆಳಗೆ ಹೋಗಿ ಕುತ್ಕೊಳುತ್ತೆ ಅಂತ. ಅವಾಗ ಎಲ್ಲರೂ ಕೂಡ ಓಕೆ, ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈಯನ್ನು ಜೋಡಿಸ್ತಾರೆ. ಅದಾದ್ಮೇಲೆ ನಮ್ಮ ಹೆನ್ರಿಗೆ ಗೊತ್ತಿರುವಂತ ಕಲೆ ಮತ್ತೆ ಸ್ಟೀವ್ಗೆ ಗೊತ್ತಿರುವಂತ ಕಲೆ ಮತ್ತೆ ನಮ್ಮ ಡ್ಯಾನ್ಗೆ ಗೊತ್ತಿರುವಂತ ಕಲೆ ಎಲ್ಲವೂ ಕೂಡ ತಯಾರಿಸೋಕೆ ಶುರುವನ್ನ ಮಾಡ್ತಾರೆ. ತಯಾರಿಸ್ಕೊಂಡು ಬರ್ತಾರೆ ಕೂಡ. ಈಗ ಮ್ಯಾಲ್ಗೋಶ್ ಹೇಳ್ತಾ ಇದ್ದಾಳೆ, ಯಾರನ್ನು ಕೂಡ ಬಿಡ್ಬೇಡ್ರಿ, ಎಲ್ಲರನ್ನು ಕೂಡ ಸರ್ವನಾಶವನ್ನ ಮಾಡಿ ಎಲ್ಲರೂ ಕೂಡ ನನ್ನ ಕಾಲ್ ಕೆಳಗೆ ಬಂದು ಬೀಳ್ಬೇಕು ಅಂತ. ಅದೇ ರೀತಿ ಇವು ಕೂಡ ದಡ್ಡನ್ ಮಗನು ಕೇಳ್ಬಿಟ್ಟು ಯುದ್ಧವನ್ನ ಮಾಡಕ್ಕೆ ಹೋಗ್ತವೆ. ಆಮೇಲೆ ಎಲ್ಲರೂ ಕೂಡ ಎಲ್ಲಾ ಕಲೆಯನ್ನು ಮಾಡಿದ್ರು. ಆದ್ರೆ ನಮ್ಮ ಸ್ಟೀವ್ ಏನ್ ಮಾಡ್ತೇನೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ, ಅವ್ನು ಬೇರೆ ಏನೋ ಮಾಡ್ತಾ ಇರೋದಿಲ್ಲ. ಸುಮಾರು 7 ರೋಬೋಟ್ ಗಳನ್ನ ತಯಾರನ್ನ ಮಾಡಿದಾನೆ. ಏನ್ ಬುದ್ಧಿವಂತ ಅಲ್ಲ, ಹಿಂಗೇನೆ ತಯಾರನ್ನ ಮಾಡಿದಂತವನು ಎಲ್ಲವೂ ಕೂಡ ಅದ್ರ ಮೇಲೆನೆ ಯುದ್ಧವನ್ನ ಮಾಡೋದಕ್ಕೆ ಬಿಡ್ತಾ ಇದ್ದಾನೆ ಕೂಡ. ಅವು ಕೂಡ ನಮ್ಮ ಹೆನ್ರಿ ಕತ್ತಿ ಎತ್ತಿದ್ರು ಕೂಡ ಎತ್ತಿಕ್ಸಿರೋ ಅಷ್ಟು ಎತ್ತರವಾಗಿ ಇದಾವೆ. ಈಗ ಬಂದಂತ ರೋಬೋಟ್ ಗಳೆಲ್ಲವೂ ಕೂಡ ಹೊಡೆಯೋದಕ್ಕೆ ಶುರುವನ್ನ ಮಾಡ್ತವೆ. ಇಲ್ಲೂ ಕೂಡ ಒಂದು ಅದ್ಭುತವಾದಂತ ಒಂದು ಸೀನ್ ಇದೆ, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಆದ್ರೆ ನಮ್ಮ ನೆಟಾಲಿ ಮತ್ತೆ ಹೆನ್ರಿ ಇದ್ದಂತವ್ರು ಅದೇ ಇತ್ತು ಅಲ್ವಾ ಕ್ಯೂಬ್, ಅಲ್ಲಿಗೆ ಬಂದು ನಿಂತ್ಕೋತಾರೆ. ಆದ್ರೆ ಅಷ್ಟೊತ್ತಿಗೆ ನಮ್ಮ ದ ಗ್ರೇಟ್ ಆಂಗ್ ಕೂಡ ತುಂಬಾನೇ ದಪ್ಪ ಆಗ್ಬಿಟ್ಟು ಅಲ್ಲಿಗೆ ಬರ್ತಾನೆ. ಅದಲ್ಲದೆ ನಮ್ಮ ಮ್ಯಾಲ್ಗೋಶ ಇದ್ದಂತವಳನ್ನ ನಮ್ಮ ಸ್ಟೀವ್ ಹೊಡೆಯೋದಕ್ಕೆ ಬಂದಾಗ ನಮ್ಮ ಸ್ಟೀವ್ನೇ ಮ್ಯಾಲ್ಗೋಶ ಹೊಡೆದು ಚಿಂದಿ ಮಾಡ್ಬಿಡ್ತಾಳೆ. ಆದ್ರೆ ಇಲ್ಲಿ ನಮ್ಮ ಹೆನ್ರಿ ಇದ್ದಂತವನು ಆ ಬಾಲನ್ನ ತಗೊಂಡು ಬಂದಿದ್ದ ಅಲ್ವಾ, ಆ ಬಾಲನ್ನ ಅದ್ರ ಮೇಲಕ್ಕೆ ಹೊಡೆದು ಅಲ್ಲಿಗೆ ಇವನು ಕೂಡ ಹತ್ತುತ್ತಾನೆ ಕೂಡ. ಆ ಬಾಲ್ ಏನ್ ಗ್ರೇಟ್ ಅಲ್ಲ, ನನ್ಗೂ ಕೂಡ ಆ ತರದ್ ಒಂದು ಸಿಗಬೇಕು ಅಂತ ಆಸೆ ಇದೆ, ಬಟ್ ಸಿಗೋದಿಲ್ಲ ಅಲ್ಲ. ಹಿಂಗೇನೆ ಇವನು ಕೂಡ ಮೇಲಕ್ಕೆ ಹತ್ತಿ ಹೋಗಿ ಕುತ್ಕೋತಾನೆ. ಹಿಂಗೇನೆ ಹತ್ತಿ ಹೋಗಿ ಕುತ್ಕೊಂಡಾಗ ನಮ್ಮ ಡ್ಯಾನ್ ಎಲ್ಲಿ ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಡ್ಯಾನ್ ಇದ್ದಂತವಳು ಡೇವಿಸ್ ಅಂತ ಸುಮಾರು 100-150 ನರಿಗಳನ್ನ ತಂದು ಇವರ ಮಧ್ಯಕ್ಕೆ ಬಿಡ್ತಾಳೆ, ಸಾಯ್ದಿ ನನ್ನ ಮಕ್ಕಳ ಅಂತ. ಆದ್ರೆ ನಮ್ಮ
ನಮ್ಮ ಜನರು ಹಿಂಗೇನೆ ಮೇಲ್ಕೆ ಎತ್ತಿದಲ್ವಾ ಏನ್ರಿ, ಅದನ್ನ ನೋಡಿದಂತ ನಮ್ಮ ಹಾಂಕೋ ಇದ್ದಕ್ಕಿದ್ದ ಹಾಗೆ ಆ ಪೂರ್ತಿ ಆ ಸೇತುವೆನೆ ಬರ್ಸ್ಟ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬೆಂಕಿಯನ್ನ ಮೇಲಕ್ಕೆ ಬಿಡ್ತಾನೆ. ಹಿಂಗೇನು ಬಿಟ್ಟಿದ ತಕ್ಷಣ ಅವನು ನಮ್ಮ ಎದುರು ಕೂಡ ಕೆಳಗೆ ಬೀಳ್ತಾನೆ. ಇನ್ನೇನು ಪೂರ್ತಿಯಾಗಿ ಕೆಳಗೆ ಬಿದ್ದು ಸತ್ ಹೋದ ಅನ್ನೋ ಅಷ್ಟರಲ್ಲಿ ಒಂದು ಪ್ಯಾರಾಶೂಟ್ ಬರುತ್ತೆ. ಆ ಪ್ಯಾರಾಶೂಟ್ ಅಲ್ಲಿ ನಮ್ಮ ಗರ್ ಇರ್ತಾನೆ. ಅಂದಾಗೆ ಇವನು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿರ್ತಾನೆ ಕೂಡ. ಹಿಂಗೇನೆ ತಪ್ಪಿಸ್ಕೊಂಡು ಬಂದಂತವನು ನಮ್ಮ ಎದೆಯನ್ನ ಕಾಪಾಡ್ತಾನೆ. ಈಗ ಪೂರ್ತಿಯಾಗಿ ಇವರು ತಗೊಂಡು ಬಂದಿದ್ರು ಅದು ಪ್ಯಾರಾಶೂಟ್, ಆ ಪ್ಯಾರಾಶೂಟ್ಗೆ ಕಡ್ಡಿಯನ್ನ ಇಟ್ಬಿಟ್ಟು ಅದರಿಂದ ಬೆಂಕಿ ಬರೋ ರೀತಿ ಮಾಡ್ಬಿಟ್ಟು ಆ ಪೂರ್ತಿ ಆ ಕಟ್ಟಡನೆ ಕೆಳಗೆ ಉಳಿಸ್ಬಿಡ್ತಾರೆ. ಕೆಳಗೆ ಉಳಿಸಿದ ತಕ್ಷಣ ಬೆಳಕಾಗ್ಬಿಡುತ್ತೆ. ಅಂದಾಗೆ ಆ ಕ್ಯೂಬ್ ಕೂಡ ಅಲ್ಲೆಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಆ ಕೆಳಗೆ ಬಿದ್ದಂತ ಕ್ಯೂಬ್ ನ ನಮ್ಮ ಹಾಂಗ್ ಎತ್ಕೊಂತಾನೆ. ಇದು ಎತ್ಕೊಂಡಂತ ತುಂಬಾನೇ ಖುಷಿಯನ್ನ ಪಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇನ್ನೊಂದು ರೋಬೋಟ್ ಬರುತ್ತೆ. ಬಂದಂತದ್ದು ಮತ್ತೆ ಫೈಟ್ ಅನ್ನ ಮಾಡುತ್ತೆ. ಹಿಂಗಿನ ಫೈಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ರೋಬೋಟ್ ಹಾಂಗ್ ನ ಪೂರ್ತಿಯಾಗಿ ಸಾಯಿಸ್ಬಿಟ್ಟು ಅದು ಕೂಡ ಸತ್ತೋಗುತ್ತೆ. ಆ ಕ್ಯೂಬ್ ನಮ್ಮ ನೆಟಾಲಿ ಕೈಗೆ ಸಿಗುತ್ತೆ. ಏನು ನೆಟಾಲಿ ಕೈಗೆ ಸಿಕ್ಕಂತ ಕ್ಯೂಬ್ ಅದನ್ನ ನಮ್ಮ ಜಂಟಿ ಇದ್ದಂತಲ್ವಾ ಅದಕ್ಕೆ ಸೇರಿಸ್ತಾರೆ ಕೂಡ. ಈಗ ನಮ್ಮ ಸ್ಟೀವ್ ಇದ್ದಂತ ಮ್ಯಾಲ್ಗೇಶನ್ ತುಂಬಾನೇ ಫನ್ನಿ ಆಗಿ, ತುಂಬಾನೇ ಅಡ್ವೆಂಚರ್ ಆಗಿ, ತುಂಬಾನೇ ಕ್ಯೂಟ್ ಆಗಿ ಅಲ್ಲೇನೆ ಮರ್ಡರ್ನ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಈಗ ಇಲ್ಲಿಂದ ಎಲ್ಲರೂ ಕೂಡ ಹೊರಡ್ಬೇಕಾದಂತ ಸಮಯ ಕೂಡ ಆಗಿರುತ್ತೆ. ಹಿಂಗೇನೆ ನಮ್ಮ ನೆಟಾಲಿ ಮತ್ತೆ ಸ್ಟೀವ್ ಮತ್ತೆ ಹೆನ್ರಿ ಮತ್ತೆ ಗರ್ಡ್ಯಾನ್ ಇಷ್ಟು ಜನನು ಕೂಡ ಇಲ್ಲಿಂದ ಹೊರಡ್ತಾ ಇರ್ಬೇಕಾದ್ರೆ ನಮ್ಮ ಸ್ಟೀವ್ ಹೇಳ್ತಾನೆ, ನಾನು ಇಲ್ಲಿಂದ ಬರೋದಿಲ್ಲ, ನನಗೆ ಇಲ್ಲಿಂದ ಬಿಟ್ಟು ಯಾಕೋ ಬರೋಕೆ ಮನ್ಸೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದ್ದೀನಿ ಅಂತ ತುಂಬಾನೇ ಎಮೋಷನಲ್ ಆಗಿ ಹೇಳ್ತಾನೆ. ಅರೆ ನಮ್ಮ ನೆಟಾಲಿ ಇದ್ದಂತವ್ರು ಬರ್ದವ್ರು ಇಲ್ಲೇ ಬಿದ್ದು ಸಾಯಿ ನಾಯಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಅಲ್ಲೇನೆ ಅವನ್ನ ಬಿಟ್ಬಿಟ್ಟು ಎಲ್ಲರೂ ಕೂಡ ಆಚೆಗೆ ಬರ್ತಾರೆ. ಆದ್ರೆ ನಮ್ಮ ಡೇವಿಸ್ ಮಾತ್ರ ನಮ್ಮ ಸ್ಟೀವ್ ನ ಬಿಟ್ಟು ಇರೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೀವ್ ಅಲ್ಲೇನೆ ಉಳ್ಕೊಂಡಿರ್ತಾನೆ. ಆದ್ರೆ ನೋಡ್ತಿದ್ದಂಗೆನೆ ನಮ್ಮ ಸ್ಟೀವ್ಗೂ ಕೂಡ ಇಲ್ಲ ನಾನು ಬರ್ತೀನಿ ನಿಮ್ ಜೊತೆ, ಯಾಕೋ ಇಲ್ಲಿ ನಂಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಆಚೆಗೆ ಹೋಗ್ಬಿಡ್ತಾನೆ. ಹಿಂಗಿನ ನಮ್ಗೆ ಸ್ಟೀವ್ ಕೂಡ ಎಲ್ಲರೂ ಕೂಡ ಓಡ್ತಾ ಇರ್ಬೇಕಾದ್ರೆ ಹೇಳ್ತಾನೆ, ಎಲ್ಲರೂ ಕೂಡ ಇಲ್ಲೇ ಇರ್ಬೋದಲ್ವಾ, ಇಲ್ಲಿ ನೋ ಜಡ್ಜ್ಮೆಂಟ್ ಅಂಡ್ ರೂಲ್ಸ್ ಅಂಡ್ ಏನು ಕೂಡ ಇರೋದಿಲ್ಲ, ಆರಾಮ್ಸಾಗಿ ಜೀವನವನ್ನ ಮಾಡ್ಬೋದು ಅಂತ ಹೇಳಿದಾಗ ಯಾರು ಕೂಡ ಅಲ್ಲಿ ಇರೋದಕ್ಕೆ ಒಪ್ಕೊಳ್ಳೋದಿಲ್ಲ, ನಾವು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ನಮ್ಮ ಸ್ಟೀವ್ ಕೂಡ ನೋಡ್ತಿದ್ದಂಗೆ ಅವು ತುಂಬಾ ಮನ್ಸಿಗೆ ಬೇಜಾರಾಗ್ಬಿಟ್ಟು ಅವನು ಕೂಡ ಅಲ್ಲಿಂದ ಆಚೆಗೆ ಬರ್ತಾನೆ. ನಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತಾರೆ ನಮ್ಮ ಮ್ಯಾಲಿನ್ ಇದ್ದಂತವಳು ಆ ಮನುಷ್ಯನೇ ಮದುವೆಯನ್ನ ಆಗ್ತಾ ಇದ್ದಾಳೆ. ಈಗ ಅವಳ ಗಂಡ ಆದಂತ ಕ್ಲೈಮೇಟ್ಗೆ ಡೈವರ್ಸ್ ಅನ್ನ ಕೊಟ್ಬಿಟ್ಟಿದ್ದಾಳೆ. ಪಾಪ ಅವನ್ ಏನನ್ನ ಮಾಡ್ಬೇಕು ಹೇಳಿ ಮ್ಯಾಲಿನ್ ಅಂತ ನಾವು ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಇಲ್ಲಿಗೇನೆ ಈ ಮೂವಿನ ಕೂಡ ಎಂಡ್ ಆಗ್ಬಿಡುತ್ತೆ. ಅಂದಾಗೆ ನಾನು ಇದರ ಮೂವಿನ ನಿಮ್ಗೆ ಕೊಡ್ತಾನೆ ಇರ್ತೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇನೆ, ಇಂಥದ್ದೊಂದು ಚಾನಲ್ ಇದೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನೀವು ಶೇರ್ ಅನ್ನ ಮಾಡ್ಬೇಕು. ಅಂದಾಗೆ ನಾನು ನೆಕ್ಸ್ಟ್ ವಿಡಿಯೋ ಇಂದ ಗಿವ್ ಅವೇನ ಫಾರ್ಮ್ ಅನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇಂದ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಿವೆ ನಾನು ಈ ತರ ವಿಡಿಯೋನ ಕೊಡ್ತಾನೆ ಇರ್ತೀನಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಂಥದ್ದೇ ಒಂದು ಅದ್ಭುತವಾದಂತ ಮೂವಿನ ತಗೊಂಡು ನಿಮ್ಗೆ ಬರ್ತೀನಿ. ಎನಿವೆ ಸ್ಟಿಲ್ ವಾಚಿಂಗ್ ಮೂವ್ ಮ್ಯಾಜಿಕ್.